ಬಾರದೆ ಭಕ್ತರ ಮನೆಯೊಳು ನಿತ್ಯ ಸುಮಂಗಲ ನಿತ್ಯ ಮಹೋತ್ಸವ. ಈ ಅವಳನ್ನು ಸಂಪಾದನೆ ಮಾಡುವಾಗಲೂ ದುಃಖನೇ, ಅವಳನ್ನು ವ್ಯಯ ಮಾಡುವಾಗಲೂ ದುಃಖನೇ. ಲಕ್ಷ್ಮಿ ಹೇಳುವಂಥದ್ದು ಪರಿಪಾಲ್ಯತೆ, ಅವಳನ್ನು ರಕ್ಷಣೆ ಮಾಡುವುದು ಹೇಳಿದ್ರೆ ಒಂದು ದೊಡ್ಡ ದುಃಖನೇ ಅಂತ ಅರ್ಥ. ಕುಲದ ಅದನ್ನು ನೋಡೋದಿಲ್ಲ. ಇವತ್ತು ಒಂದು ದಿವಸ ಹಣ ಇತ್ತು, ನಾಳೆ ಹಣ ಇಲ್ಲದೇ ಇರ್ಬೋದು, ಅಂತಹ ಪರಿಸ್ಥಿತಿ ಬರ್ಬೋದು. ನ ಶೀಲಂ ಪಶ್ಯತಿ, ಒಳ್ಳೆಯ ಗುಣ ಇದ್ದವರು ಅವರ ಹತ್ರವೂ ಬೇಕಾದಷ್ಟು ಹಣ ಇರಲಿ ಹೇಳಿದರೆ, ಗುಣ ಇದ್ದವರಿಗೆ ಹಣ ಯಾವತ್ತೂ ಬರೋದೇ ಇಲ್ಲ. ಓಂ ಮುಕ್ತಾಭಾಂ ದಿವ್ಯವಸ್ತ್ರಾಂ ಮೃಗಮದತಿಲಕಾಂ ಪುಲ್ಲಕಲ್ಹಾರಮಾಲಾಂ ಕೇಯೂರೈರ್ಮೇಖಲಾದ್ಯೈರ್ಮಣಿಗಣಖಚಿತೈರ್ಭೂಷಣೈರ್ಭಾಸಮಾನ ಕರ್ಪೂರಾಮೋದವಕ್ತ್ರಾಮಪರಿಮಿತಕೃಪಾಪೂರ್ಣನೇತ್ರಾರವಿಂದಾಂ ಶ್ರೀಲಕ್ಷ್ಮೀಂ ಪದ್ಮಹಸ್ತಾಂ ಜಿತಪತಿಹೃದಯಾಂ ವಿಶ್ವಭೂತ್ಯೈ ನಮಾಮಿ. ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸುಧೀರ್ ಮರಾಠೆ. NP ಸುದ್ದಿವಾಹಿನಿ, ಇದು ಭರವಸೆಯ ಬೆಳಕು. ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕವಾಗಿರ್ತಕ್ಕಂತಹ ಶುಭಾಶಯಗಳು. ನಮ್ಮ ಇಂದಿನ ಸಂಚಿಕೆ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ, ವೈಶಿಷ್ಟ್ಯತೆ ಹಾಗೂ ಅದರ ಆಚರಣೆಯ ಬಗ್ಗೆ ತಿಳಿದುಕೊಳ್ಳುವಂತಹ ಒಂದು ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಸುಂದರವಾಗಿ ನಮ್ಮ NP ಸುದ್ದಿವಾಹಿನಿ, ಇದು ಭರವಸೆಯ ಬೆಳಕು, ಸಮಸ್ತ ವೀಕ್ಷಕರಿಗೂ ಕೂಡ ಇದರ ಬಗ್ಗೆ ಪರಿಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಶ್ರೀಯುತ ವೇದಾಂತ ವಿದ್ವಾಂಸರೂ ಆಗಿರ್ತಕ್ಕಂಥವರು, ಶ್ರೀಚಕ್ರ ಆರಾಧಕರೂ ಆಗಿರ್ತಕ್ಕಂಥವರು, ಅಷ್ಟೇ ಅಲ್ಲದೆ ವಿಶೇಷವಾಗಿರ್ತಕ್ಕಂತಹ ಜ್ಞಾನವನ್ನು ಹೊಂದಿರತಕ್ಕಂಥ, ಜ್ಞಾನವನ್ನು ಪಡೆದು ಅದರಲ್ಲಿ ಆ ಜ್ಞಾನವನ್ನು ಕರ್ಮಾಂಗದಲ್ಲಿ ತೊಡಗಿಸಿಕೊಳ್ತಕ್ಕಂಥವರು, ವಿಶೇಷವಾಗಿರ್ತಕ್ಕಂಥ ಆ ದೇವಿ ಆರಾಧಕರು. ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಅಯೋಧ್ಯೆಯನ್ನು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳಿಂದ ನಾವು ಗೌರವಿಸ್ತೇವೆ. ಅಂತಹ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ದೇವರ ಪ್ರತಿಷ್ಠಾಪನೆಯ ಮಹೋತ್ಸವದ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ತಾಯಿಯ ಆರಾಧನೆಯನ್ನು ಶ್ರೀಚಕ್ರ ಆರಾಧನೆಯ ಮುಖಾಂತರವಾಗಿ ಆ ಪ್ರತಿಷ್ಠಾಪನೆಯನ್ನು ಅತ್ಯಂತ ವೈಶಿಷ್ಟ್ಯಪೂರ್ಣತೆಯಿಂದ ಸಂಪನ್ನಗೊಳಿಸಿರ್ತಕ್ಕಂಥವರು ಆಗಿರ್ತಕ್ಕಂತಹ ನಮ್ಮ ಕುಕ್ಕಿಕಟ್ಟೆ ನಿವಾಸಿಗಳಾಗಿರ್ತಕ್ಕಂತಹ ಶ್ರೀಯುತ ವೇದಮೂರ್ತಿ ರಾಘವೇಂದ್ರ ತಂತ್ರಿಗಳು ಇದ್ದಾರೆ. ಅವರಿಗೆ ನಮ್ಮ NP ಸುದ್ದಿವಾಹಿನಿ, ಇದು ಭರವಸೆಯ ಬೆಳಕು ವಾಹಿನಿಯ ಸಮಸ್ತ ವೀಕ್ಷಕರ ಪರವಾಗಿ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತ. ತಂತ್ರಿಗಳೇ ಸ್ವಾಗತ. ಹಾಗೆ ಲಕ್ಷ್ಮಿ ಅಂತ ಹೇಳಿದ ಕೂಡಲೇ ಆ ಲಕ್ಷ್ಮಿಗೆ ಬಹಳಷ್ಟು ಅರ್ಥಗಳು. ದುಡ್ಡು ಒಂದೇ ಅಲ್ಲ, ಐಶ್ವರ್ಯ, ಸಮೃದ್ಧಿ, ಹಾಗೆ ಅದೃಷ್ಟ, ಇದೆಲ್ಲವೂ ಕೂಡ ಲಕ್ಷ್ಮಿಯೇ. ಹಾಗಾಗಿ ಈ ಲಕ್ಷ್ಮಿಯ ಪರಿಪೂರ್ಣ ವಿಚಾರಗಳನ್ನು ನಾವು ವಿಮರ್ಶೆಯನ್ನು ಮಾಡೋಣ. ಹಾಗೆ ಈ ವರಮಹಾಲಕ್ಷ್ಮಿಯ ಆಚರಣೆಯ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ತಂತ್ರಿಗಳೇ, ಈ ಲಕ್ಷ್ಮಿ ಹಾಗೂ ಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿ ಬೇರೆ ಬೇರೆ ಹೆಸರುಗಳಿಂದ ಕರಿತೇವೆ ನಾವು ನಾಮಾವಳಿಗಳನ್ನು ಮಾಡುವಾಗ ದ್ವಾದಶ ನಾಮಾವಳಿ, ಅಷ್ಟೋತ್ತರ ನಾಮಾವಳಿ ಹೀಗೆಲ್ಲ ಮಾಡ್ತೇವೆ. ಹಾಗೆಯೇ ಒಂದು ನಾಮಾವಳಿಯೋ ಅಥವಾ ಅದಕ್ಕೆ ಬೇರೆ ವಿಶೇಷವಾಗಿರ್ತಕ್ಕಂಥ ಚಿಂತನೆ ಏನಾದರೂ ಇದೆಯೋ ತಂತ್ರಿಗಳೇ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಸುರಾಸುರಾರಾಧಿತ ಪಾದಪಂಕಜ ಕರೆ ವಿರಾಜತು ಕಮನೀಯ ಪುಸ್ತಕ ವಿರಿಂಚ ಪತ್ನಿ ಕಮಲಾಸನ ಸ್ಥಿತ ಸರಸ್ವತಿ ನೃತ್ಯತು ವಾಚಿ ಮೇ ಸದಾ ಗೀರ್ನ ಶ್ರೇಯ. ಎಲ್ಲ ಆಸ್ತಿಕ ಬಂಧುಗಳಿಗೆ ಅದೇ ರೀತಿಯಾಗಿ ನಿಮಗೆ ಆತ್ಮೀಯವಾದ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಒಂದು ಒಳ್ಳೆಯ ಚಿಂತನೆಯ ಒಂದು ಅವಕಾಶಕ್ಕೆ ಆಹ್ವಾನಿಸಿದ್ದೀರಿ. ಸಾಮಾನ್ಯವಾಗಿ ಲಕ್ಷ್ಮಿ ಅಂತ ಹೇಳುವ ಒಂದು ಶಬ್ದ ಎಲ್ಲರಿಗೂ ಚಿರಪರಿಚಿತವಾದ ಶಬ್ದ. ಗಾಡೆಸ್, ದೇವರ ಪತ್ನಿ
ವಿಷ್ಣು ಪತ್ನಿ ಹೇಳುವಂತಹದ್ದು ಎಲ್ಲರಿಗೂ ತಿಳಿದ ವಿಚಾರ. ಅದನ್ನು ಸಂಸ್ಕೃತದಲ್ಲಿ ನಾವು ಧಾತುವಿನ ಮೂಲಕ ನೋಡೋದಾದರೆ ಲಕ್ಷಯತಿ ಇತಿ ಪಶ್ಯತಿ ಉದ್ಯೋಗಿನ ಮಿತಿ ಅಂತ ಹೇಳಿ ಆ ಧಾತುವನ್ನು ಹೇಳ್ತಾರೆ. ಅದಕ್ಕೆ ಲಕ್ಷೇರ್ ಮುಚ್ಚ ಹೇಳುವ ಒಂದು ಸೂತ್ರದಿಂದ ಈ ಪ್ರತ್ಯಯ ಬಂದು ಮುಡ ಆಗಮದಿಂದಾಗಿ ಲಕ್ಷ್ಮೀ ಹೇಳುವಂತಹ ಒಂದು ಶಬ್ದ ನಿಷ್ಪತ್ತಿ ಆಗತ್ತೆ. ಲಕ್ಷ್ಮಿ ಅಂತ ಹೇಳುವಂತಹದ್ದು ಶಬ್ದವೇ ನಮಗೆ ಅರ್ಥವನ್ನು ಹೇಳುತ್ತೆ, ಪುನಃ ಅದಕ್ಕೆ ವಿಶೇಷವಾಗಿ ಅರ್ಥವನ್ನು ಹೇಳಬೇಕಾಗಿಲ್ಲ. ಆದರೂ ಕೂಡ ಅಮರಕೋಶಕಾರ ಕೆಲವೊಂದು ಶಬ್ದಗಳ ಮೂಲಕವಾಗಿ ಅದರ ಅರ್ಥವನ್ನು ಇನ್ನೂ ನಮಗೆ ವಿಶದವಾಗಿ ತಿಳಿಯುವ ಹಾಗೆ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಲಕ್ಷ್ಮೀ ಪದ್ಮಾಲಯ ಪದ್ಮ ಕಮಲಾ ಶ್ರೀ ಹರಿಪ್ರಿಯ ಇಂದಿರಾ ಲೋಕಮಾತಾ ಚ ಕ್ಷೀರಾಬ್ಧಿತನಯ ರಮಾ ಹೇಳಿ ಎಲ್ಲವೂ ಕೂಡ ಲಕ್ಷ್ಮೀ ಶಬ್ದ ಪ್ರತ್ಯಕ್ಷವಾಗಿ ಅದು ವಿಷ್ಣುವಿನ ಪತ್ನಿ, ಕ್ಷೀರ ಅಬ್ಧಿಯಿಂದ ಕ್ಷೀರಸಾಗರದಿಂದ ಬಂದವಳು, ಪದ್ಮಾಲಯ ಪದ್ಮದ ಆಸನದಲ್ಲಿ ಕುಳಿತವಳು, ಪದ್ಮ ಕಮಲ ಹರಿಪ್ರಿಯ ಇಂದಿರ ಎಲ್ಲ ಶಬ್ದಗಳು ಕೂಡ ಸಾಕ್ಷಾತ್ತಾಗಿ ಆ ವಿಷ್ಣುವಿನ ಪತ್ನಿಯನ್ನು ಸೂಚಿಸುವಂತಹ ಒಂದು ಶಬ್ದ. ಅಂತಹ ಲಕ್ಷ್ಮಿಗೆ ಚಿಂತನೆಯ ರೂಪದಲ್ಲಿ ಅಥವಾ ನಮ್ಮ ಒಂದು ಮನಸ್ಸಿಗೆ ಇನ್ನೂ ಹತ್ತಿರ ಆಗುವ ರೀತಿಗೋಸ್ಕರ ಬೇರೆ ಬೇರೆ ಶಾಸ್ತ್ರಕಾರರು ಅಥವಾ ಬೇರೆ ಬೇರೆ ಚಿಂತನಕಾರರು, ಕವಿಗಳು, ದಾರ್ಶನಿಕರು ಅವರವರ ಜ್ಞಾನಕ್ಕೆ ಸರಿಯಾಗಿ ಬೇರೆ ಬೇರೆ ರೀತಿಯ ಹೆಸರುಗಳನ್ನು ಕೊಟ್ಟು ಹೊಗಳಿದ್ದಾರೆ. ಹಾಗಾಗಿ ಮೂಲ ಶಬ್ದ ಲಕ್ಷ್ಮಿ ಅಂತಾದರೂ ಕೂಡ ಆನಂತರ ಅದಕ್ಕೆ ಎಲ್ಲ ವಿಶೇಷಣಗಳು ಸೇರಿ ಮಹಾವಿಷ್ಣು ವ್ಯತ್ಯಾಸಗಳೇನಿಲ್ಲ, ಲಕ್ಷ್ಮಿ ಮಹಾಲಕ್ಷ್ಮಿ ವರಲಕ್ಷ್ಮಿ ಎಲ್ಲವೂ ಕೂಡ ಆಯಾಯ ಸಂದರ್ಭಕ್ಕೆ ಆಯಾಯ ಒಂದು ಫಲ ವಿಶೇಷಣಕ್ಕೆ ಬೇಕಾಗಿ ಕೆಲವೊಂದು ವಿಶೇಷಗಳನ್ನು ಕೊಟ್ಟು ಅವಳನ್ನು ಸ್ತುತಿಸುವಂತಹದ್ದು. ಹಾಗಾಗಿ ತುಂಬ ಹೆಸರುಗಳನ್ನು ನಾವು ಇನ್ನೂ ಕಾಣಬಹುದು. ಅದರಲ್ಲಿ ನಮಗೆ ನಿಮ್ಮ ವಿಚಾರಗಳು ಲಕ್ಷ್ಮಿ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ. ಲಕ್ಷ್ಮಿ ಹೇಳುವಂತಹದ್ದು ಲಕ್ಷಯತಿ ಗೊತ್ತು ಮಾಡಿಸ್ತಾಳೆ ಅಂತ, ಅವಳ ಅಸ್ತಿತ್ವವನ್ನು ಕೂಡಲೇ ಗೊತ್ತು ಮಾಡಿಸ್ತಾಳೆ ಲಕ್ಷಯತಿ. ಅಂತಹ ಲಕ್ಷ್ಮಿಗೆ ಮಹಾಶಬ್ದ ಹೇಳುವಂತಹದ್ದು ಇನ್ನು ಬ್ರಾಡ್ ಅಥವಾ ಇನ್ನು ಹೆಚ್ಚಿನದನ್ನು ಸೂಚನೆ ಮಾಡ್ತದೆ. ನಾವು ಕೊಡುವ ಗೌರವ ಅಂತ, ಒಬ್ಬರಿಗೆ ಶ್ರೀ ಅಂತ ಹೇಳಿ ಗೌರವ ಕೊಡ್ಬೋದು, ಶ್ರೀ ಅಂತ ಹೇಳಿ ಗೌರವ ಕೊಡ್ಬೋದು. ಕೂಡಲೇ ನಾವು ಅದನ್ನು ವ್ಯತ್ಯಾಸವನ್ನು ವಿಶೇಷವಾಗಿ ನಾವು ಅದನ್ನು ಅರ್ಥ ಹೇಳಬೇಕು ಅಂತ ಇಲ್ಲ. ಶ್ರೀ ಹೇಳಿದರೆ ಅವರಿಗಿಂತ ವಿಶೇಷಣ. ಅದೇ ರೀತಿಯಾಗಿ ಲಕ್ಷ್ಮಿ ಹೇಳುವಂತಹದ್ದು ಅದು ವಿಷ್ಣು ಪತ್ನಿಯ ಆಯಿತು ಅಂತ ಆದರೆ, ಮಹಾಲಕ್ಷ್ಮಿ ಅಂತ ಹೇಳುವಂಥದ್ದು ನಮಗೆ ಆ ಲಕ್ಷ್ಮಿಯಿಂದ ಏನಾದರೂ ವಿಶೇಷಣಗಳು ಬೇಕಿದ್ದಲ್ಲಿ ನಾವು ಅವಳನ್ನು ಮಹಾಲಕ್ಷ್ಮಿಯಾಗಿ ನಾವು ಅವಳನ್ನು ಸ್ವೀಕಾರ ಮಾಡ್ಕೊಳ್ತೇವೆ. ಇನ್ನು ವರ ಅನ್ನುವಂತಹ ಶಬ್ದಕ್ಕೂ ಶ್ರೇಷ್ಠ ಅಥವಾ ವರ ಅಂತಂದರೆ ನಾರಾಯಣ ಅನ್ನುವಂಥದ್ದು ಕೂಡ ನಾರಾಯಣನ ಜೊತೆಗೆ ಇರತಕ್ಕಂಥವಳು ಲಕ್ಷ್ಮಿ ಅಂತ ಹೇಳಿ. ಅಂದರೆ ಲಕ್ಷ್ಮೀ ನಾರಾಯಣರು ಹೇಗಿರ್ತಾರೆ ಅಂತ ಕೇಳಿದರೆ ಹಾಲಿನಲ್ಲಿರ್ತಕ್ಕಂತಹ ಬಿಳುಪಿನ ಹಾಗೆ ಅನ್ನುವಂಥದ್ದು. ಅಂದರೆ ಬಿಳುಪನ್ನು ಬಿಟ್ಟು ಹಾಲಿಲ್ಲ, ಹಾಲು ಅಂತಂದರೆ ಬಿಳುಪು. ಲಕ್ಷ್ಮೀನಾರಾಯಣರ ಒಂದು ಸಂಬಂಧ ಅಂತಕ್ಕಂಥದ್ದು ಅವಿನಾಭಾವ ಸಂಬಂಧ ಅಂತಕ್ಕಂಥದ್ದು. ಹಾಗೆ ಆ ನಾರಾಯಣನ ಜೊತೆಗೆ ಇರ್ತಕ್ಕಂಥ ಲಕ್ಷ್ಮಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಅನ್ನುವಂಥದ್ದು. ಇನ್ನು ಅದರಲ್ಲಿ ಲೌಕಿಕವಾದ ನಾವು ಹೇಳೋದಾದರೆ ಲಕ್ಷ್ಮೀ ಮಹಾಲಕ್ಷ್ಮಿಗೆ ಅಂತ ನಾವೀಗ ಪ್ರಕೃತವಾಗಿ ವಿದ್ಯಮಾನಕ್ಕೆಲ್ಲ ನೋಡ್ತೇವೆ ಅಂತ ಬಾಸ್ ಅಂತ ನಾವು ಒಂದು ಸಂಸ್ಥೆಯ ಬಾಸ್ ಅಂತ ನಾವು ಕರಿಬೋದು ಯಾರನ್ನಾದ್ರು. ಬಾಸ್ ಅದು ಸಾಮಾನ್ಯವಾಗಿ ಬಾಸ್ ಅಂತ ಹೇಳೋದು. ಅದೇ ಬಿಗ್ ಬಾಸ್ ಅಂತ ಹೇಳಿದ ಕೂಡಲೇ ಅದರ ಒಂದು ಆ ಬಾಸ್ನ ಸ್ಥಿತಿಯೇ ಜಾಸ್ತಿ, ಗೌರವನೇ ಜಾಸ್ತಿ. ಅದೇ ರೀತಿಯಾಗಿ ಲಕ್ಷ್ಮೀ ಮಹಾಲಕ್ಷ್ಮಿ ಅಂತ ಅದರ ಕೂಡಲೇ ಅವಳ ಒಂದು ಸ್ಥಿತಿಯನ್ನು ನಾವು ಇನ್ನೂ ಜಾಸ್ತಿಯಾಗಿ ನಾವು ಚಿಂತನೆ ಮಾಡಲಿಕ್ಕೆ ಬೇಕಾದ ಶಬ್ದ. ಅದೇ ರೀತಿಯಾಗಿ ಲಕ್ಷ್ಮೀ ಮಹಾಲಕ್ಷ್ಮಿ ಇದ್ದ ಹಾಗೆ ಇನ್ನೊಂದು ಆಶಯ ವರಮಹಾಲಕ್ಷ್ಮಿ ಅಂತ. ಪ್ರಕೃತದ ನಮ್ಮ ವಿಷಯವೇ ಅದೇ ವರಮಹಾಲಕ್ಷ್ಮಿ ಅಂತ. ವರ ಅಂತ ಹೇಳುವಂತಹದ್ದು ಅದರಲ್ಲೂ ಕೂಡ ವೃಣ್ಯು ವರಣೆ ಧಾತುವಿಂದ ಬರುವಂತಹದ್ದು.
ಅದಕ್ಕೂ ಬೇರೆ ಬೇರೆ ರೀತಿಯ ನಾವು ಚಿಂತನೆ ಮಾಡಲಿಕ್ಕೆ ಅವಕಾಶ ಇದೆ. ಸಾಧ್ಯ ಇದೆ. ಸಾಮಾನ್ಯವಾಗಿ ಲಕ್ಷ್ಮೀನಾರಾಯಣರು ಅನ್ಯೋನ್ಯ ದಂಪತಿಗಳು, ಒಬ್ಬರನ್ನು ಬಿಟ್ಟು ಒಬ್ಬರು ಇರೋದಿಲ್ಲ. ಹಾಗಾಗಿ ವರ ಅಂತ ಹೇಳುವ ಶಬ್ದದಲ್ಲಿ ಮೊದಲನೆಯ ಅರ್ಥವನ್ನು ನಾವು ವಿಷ್ಣುವಿಗೆ ಕೊಡೋಣ. ಯಾಕೆ ಹೇಳಿದರೆ ವಿಷ್ಣು ಇಲ್ಲದೆ ಲಕ್ಷ್ಮಿ ಇಲ್ಲ, ಲಕ್ಷ್ಮಿಯ ಲಕ್ಷ್ಮಿಯನ್ನು ಬಿಟ್ಟು ವಿಷ್ಣು ಇರೋದಿಲ್ಲ. ಹಾಗಾಗಿ ಮಹಾಲಕ್ಷ್ಮಿ ವರಲಕ್ಷ್ಮಿ ಅಂತ ಹೇಳುವಂತಹದ್ದು ವರ ಶಬ್ದದಿಂದ ವಿಷ್ಣುವನ್ನು ನಾವು ಸ್ವೀಕಾರ ಮಾಡಿಕೊಂಡಂಥದ್ದಾದರೆ ವಿಷ್ಣು ಸಹಿತವಾದ ಲಕ್ಷ್ಮಿ ಅಂತ ನಮಗೆ ಅರ್ಥ ಸಿಗುತ್ತೆ. ಇನ್ನು ವರ ಶಬ್ದದಿಂದ ಶ್ರೇಷ್ಠತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ವರಂ ಅಂತ ಹೇಳಿದ್ರೆ ಅದು ಶ್ರೇಷ್ಠ ಅಂತ, ಶ್ರೇಷ್ಠವಾದ ಲಕ್ಷ್ಮಿ ಅಂತ ಅದೊಂದು ಕಲ್ಪನೆಯಲ್ಲಿ ನಾವು ಲಕ್ಷ್ಮಿಗೆ ಅರ್ಥವನ್ನು ಹೇಳ್ಬೋದು. ಇನ್ನೊಂದು ಹೇಳುತ್ತಾದಾದರೆ ವರಪ್ರದಾ ಮಹಾಲಕ್ಷ್ಮಿ ಅಂತ, ವರವನ್ನು ಕೊಡಲಿಕ್ಕೆ ಕಾಯ್ತಾ ಇರುವಂತಹ ಲಕ್ಷ್ಮಿ ಅಂತ ಇನ್ನೊಂದು ರೀತಿಯಿಂದ ನಾವು ಚಿಂತನೆ ನಮಗೆ ಏನು ಬೇಕು ನಮ್ಮ ಅಪೇಕ್ಷೆಗಳನ್ನು ಮನೋಕಾಮನೆಗಳನ್ನು ಕೊಡ್ಲಿಕ್ಕಿರುವಂತಹ ಲಕ್ಷ್ಮಿ ಅಂತ. ಎಲ್ಲ ರೀತಿಯ ವರಗಳು ಸಿದ್ಧವಾಗಿ ಇಟ್ಕೊಂಡಿದ್ದಾಳೆ. ನಾವು ಅವಳ ಹತ್ರ ಕೇಳೋದು ಮಾತ್ರ ಬಾಕಿ, ಕೇಳಿದ ಕೂಡಲೇ ಕೊಡುವಂತಹ ಸ್ಥಿತಿಯಲ್ಲಿ ಇರುವಂತಹ ಲಕ್ಷ್ಮಿ. ಇಚ್ಛಾಶಕ್ತಿಗೂ ಅಭಿಮಾನಿ ದೇವತೆ ಲಕ್ಷ್ಮಿ ಅಂತಕ್ಕಂಥದ್ದು ತ್ರಿಶಕ್ತಿಗಳಲ್ಲಿ. ಇನ್ನು ಜನಗಳಲ್ಲಿ ಒಂದು ಈ ವರಮಹಾಲಕ್ಷ್ಮಿ, ನಾವು ಈಗ ವರಮಹಾಲಕ್ಷ್ಮಿಯ ದಿವಸದಲ್ಲಿದ್ದೇವೆ ನಾವು ಇವತ್ತಿನ ದಿವಸದಲ್ಲಿ. ಜನರಿಗೆ ಇದನ್ನು ಯಾವಾಗ ಆಚರಣೆ ಮಾಡಬೇಕು ಅಂದರೆ ನಮಗೆ ಸರ್ವೇ ಸಾಮಾನ್ಯವಾಗಿ ನಮಗೆ ಗೊತ್ತಿದೆ, ಹುಣ್ಣಿಮೆಯ ಮೊದಲನೆಯ ಹತ್ತಿರ ಇರತಕ್ಕಂಥ ಶುಕ್ರವಾರ ಅಂತ. ಕೆಲವೊಂದು ಸರ್ತಿ ಏನಾಗ್ತದೆ, 4 ಶುಕ್ರವಾರ ಇರುವಾಗ ಯಾವ ಸಮಸ್ಯೆಗಳು ಬರುವುದಿಲ್ಲ ಅಂತಂದರೆ ಒಂದು ಹುಣ್ಣಿಮೆ ಒಂದು ಅಮಾವಾಸ್ಯೆ ಆಗುವಾಗ ಮುಗಿದು ಹೋಗ್ತದೆ. ಈ ಬಾರಿ ಶ್ರಾವಣ ಮಾಸ ಪ್ರಾರಂಭ ಆಗಿರುವಂಥದ್ದು ಶುಕ್ರವಾರದಿಂದ, ಹಾಗೆ ಕೊನೆ ಆಗುವಾಗ ಶನಿವಾರ ಬರ್ತದೆ. ಅಂದರೆ ಅರ್ಥಾತ್ 5 ಶುಕ್ರವಾರಗಳು ಬರ್ತದೆ. ಈಗ ಜನರಲ್ಲಿ ಈಗ 2 ಹುಣ್ಣಿಮೆ ಒಟ್ಟೊಟ್ಟು ಒಂದೇ ಮಾಸದಲ್ಲಿ ಬಂದ ಹಾಗೆ ಆಗ್ತದೆ. ಆಗ ಯಾವ ಹುಣ್ಣಿಮೆಯ ದಿವಸದಲ್ಲಿ ಅಂದರೆ ಮೊದಲು ಇರತಕ್ಕಂಥ ಶುಕ್ರವಾರದ ದಿವಸ ಆಚರಣೆ ಮಾಡಬೇಕು ಅನ್ನುವಂಥದ್ದು ಒಂದು ಸ್ವಲ್ಪ ಗೊಂದಲ ಇದೆ. ಅದನ್ನೊಂದು ತಿಳಿಸಿಕೊಡ್ಬೇಕಾಗಿ. ಗೊಂದಲಕ್ಕೆ ಸಾಮಾನ್ಯವಾಗಿ ಅವಕಾಶ ಇಲ್ಲ. ಒಂದನೇದಾಗಿ ಶ್ರಾವಣ ಮಾಸ ಹೇಳುವಂತಹದ್ದು ಶ್ರೇಷ್ಠವಾದ ಮಾಸ. ಅದರಲ್ಲಿ ಅವರು ಶಾಸ್ತ್ರಕಾರರು ಅದನ್ನು ಒಳ್ಳೆಯ ರೀತಿಯಿಂದ ಅದನ್ನು ಹೇಳಿದ್ದಾರೆ. ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಯ ಮುಂಚಿನ ಪೂರ್ವದ ಶುಕ್ರವಾರದಂದು ಅಂತ ಹೇಳಿ. ಈ ಅದರಲ್ಲಿ ಶ್ರಾವಣ ಮಾಸದಲ್ಲಿ ಮೊದಲಿನ ಶುಕ್ರವಾರ ಸಾಮಾನ್ಯವಾಗಿ ಅದು ಸಂಪತ್ ಶುಕ್ರವಾರ ಅಂತ ಕರೆಯಲ್ಪಡುತ್ತದೆ. ಹಾಗಾಗಿ ಮತ್ತೆ ಬರುವಂತಹದ್ದು ಇದು ವರಮಹಾಲಕ್ಷ್ಮಿ 2ನೇ ಶುಕ್ರವಾರ ಹೇಳುವಂತ ಆ ದಿವಸವೇ ಮಾಡಬೇಕು. ಆ ದಿವಸವೇ ಆಗುವಂತಹದ್ದು. ಇನ್ನೊಂದು ಅವಕಾಶ ಅಂದರೆ ಈ ಮುಂದಿನ ಬರ್ತಕ್ಕಂತಹ ಶುಕ್ರವಾರ ಚತುರ್ದಶಿ ಅಥವಾ ಹುಣ್ಣಿಮೆ ಆಗಿದ್ದರೆ ಆ ದಿವಸ ಮಾಡುವಂತಹದ್ದು ಶ್ರೇಷ್ಠ ಅನ್ನುವಂಥದ್ದು. ಪೌರ್ಣಮ್ಯಾಂತ ಇನ್ನೊಂದು ಹೇಳಿದ ನಿಮ್ಮ ಮನೆಯಲ್ಲಿ ಬಹಳ ವಿಶೇಷವಾಗಿ ನೀವು ಸಾಮಾನ್ಯವಾಗಿ ಲಕ್ಷ್ಮಿಗೆ ನಾವು ಕೆಲವೊಂದು ವಿಶೇಷ ದಿನಗಳನ್ನು ನಾವು ಮೀಸಲಿಡುತ್ತೇವೆ ಅಂತ. ನಾವು ಶುಕ್ರವಾರ ಹೇಳುವಂತಹದ್ದು ಅದು ಪ್ರತಿ ವರ್ಷ ಇಡೀ ಶುಕ್ರವಾರ ಹೇಳಿದ ಕೂಡಲೇ ಅದು ಲಕ್ಷ್ಮಿಗೆ ವಿಹಿತವಾದ ದಿನ ಅಂತ. ಆನಂತರ ಪೌರ್ಣಮಿ ಹೇಳುವಂತಹದ್ದು ಅದು ಕೂಡ ಪೂರ್ಣಮಾಸ, ಅದು ಕೂಡ ಲಕ್ಷ್ಮಿಗೆ ವಿಹಿತವಾದ ದಿನಗಳು ಅಂತ. ಇನ್ನು ಸಪ್ತಶತಿಯಲ್ಲಿ ಕೆಲವೊಂದು ಬರುತ್ತೆ, ಕೃಷ್ಣಾಷ್ಟಮ್ಯಾಂ ಚತುರ್ದಶ್ಯಾಂ ನವಮ್ಯಾಂ ವಾ ಸಮಾಹಿತ ಅಂತ ಹೇಳಿ ಇನ್ನೂ ಕೆಲವೊಂದು ವಿಶೇಷ ದಿನಗಳನ್ನು ಸೂಚನೆ ಮಾಡುತ್ತಾರೆ. ಅದೆಲ್ಲವೂ ಕೂಡ ಲಕ್ಷ್ಮಿಗೆ ವಿಹಿತವಾದ ದಿನಗಳೇ ಆಗತ್ತೆ. ಕೃಷ್ಣ ಪಕ್ಷದ ಅಷ್ಟಮಿಯೂ ಕೂಡ, ಕೃಷ್ಣ ಪಕ್ಷದ ಚತುರ್ದಶಿಯೂ ಕೂಡ, ಶುಕ್ಲ ಪಕ್ಷದ ಚತುರ್ದಶಿಯೂ ಕೂಡ, ನವಮಿ ಕೂಡ ಎಲ್ಲವೂ ಕೂಡ ವಿಶೇಷವಾದ ದಿನಗಳೇ ಆಗುತ್ತೆ. ಹಾಗಾಗಿ ಈಗ ಈ ಪ್ರಕೃತ ಹುಣ್ಣಿಮೆಯ ಮುಂಚಿನ ಶುಕ್ರವಾರ ಬಂದದ್ದು ವಿಶೇಷ ಅಂತಾದರೂ, ಒಂದು ವೇಳೆ 2 ಬಂತು ಅಂತಾದರೆ 2 ಸರ್ತಿ ಅವಕಾಶ ಸಿಕ್ಕಿದ್ದು ಅದು ನಿಜವಾಗಿ ಶ್ರೇಷ್ಠ ಅಂತ ನಾವು ತಿಳ್ಕೊಳ್ಬೇಕು. ಅದರಲ್ಲಿ ಇನ್ನೂ ಸಾಧನೆಗೆ ನಾವು ದೇವರು ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಬೋದಲ್ವಾ. ಆ ರೀತಿಯಾಗಿ ಈ ವರ್ಷ ವಿಶೇಷವಾಗಿ 5 ನಮಗೆ ಶ್ರಾವಣ ಶುಕ್ರವಾರಗಳು ಬಂದದ್ದು ಒಂದು ಹೆಚ್ಚಾಗಿ ನಮಗೆ ದೇವರ ಆರಾಧನೆಯನ್ನು ಮಾಡಲಿಕ್ಕೆ ಬೇಕಾದ ಅವಕಾಶ ತಿಳ್ಕೊಂಡು ಅದನ್ನು ಸಂಭ್ರಮಿಸಿಕೊಂಡು ಆಚರಿಸೋದು ಒಳ್ಳೆಯದು ಅಂತ. ವರಮಹಾಲಕ್ಷ್ಮಿ ವ್ರತ, ವರಮಹಾಲಕ್ಷ್ಮಿ ಹಬ್ಬ
ಎರಡನ್ನೂ ಕೂಡ ಆಚರಣೆ ಮಾಡ್ತಾರೆ. ಅಂದರೆ ವ್ರತಕ್ಕೆ ಒಂದಿಷ್ಟು ಕಟ್ಟುಪಾಡುಗಳು, ಹಬ್ಬಕ್ಕೆ ಯಾವ ಕಟ್ಟುಪಾಡುಗಳಿಲ್ಲ, ಮನೆಯಲ್ಲಿ ಒಂದು ಸಂತೋಷದ ವಾತಾವರಣ. ಇಂತಹ ಸಂದರ್ಭದಲ್ಲಿ ಈ ವರಮಹಾಲಕ್ಷ್ಮಿಯ ವ್ರತ ಅಥವಾ ಹಬ್ಬ ಇವು ಯಾರು ಅಧಿಕಾರಿಗಳು ಯಾರು? ಅಂದರೆ ಕೆಲವರಿಗೆ ಸೀಮಿತ ಅಂತ ಏನಾದರೂ ಇದೆಯಾ ಅಥವಾ ಎಲ್ಲರೂ ಮಾಡ್ಬೋದಾ, ಹೇಗೆ? ಸಾಮಾನ್ಯವಾಗಿ ಈ ವ್ರತ ಹೇಳುವಂತಹದ್ದು ಅದು ಕಾಮ್ಯ ಫಲವನ್ನು ಅಪೇಕ್ಷಿಸಿಕೊಂಡು ಮಾಡುವಂತಹ ಪ್ರಕ್ರಿಯೆ ಅಂತ. ನಮಗೆ ಪೂರ್ವಜರು 3 ವ್ಯವಸ್ಥೆಗಳನ್ನು ಕೊಟ್ಟಿದ್ದಾರೆ: ನಿತ್ಯ, ನೈಮಿತ್ತಿಕ, ಕಾಮ್ಯ ಅಂತ ಹೇಳಿ. ನಿತ್ಯ ಪೂಜೆಯನ್ನು ಮಾಡ್ತಾ ಇರಬೇಕು. ನೈಮಿತ್ತಿಕ ಬಂದಾಗ, ಸಂದರ್ಭ ಬಂದಾಗ ಕೆಲವೊಂದು ಅದಕ್ಕೆ ಬೇಕಾದ ಪ್ರಕ್ರಿಯೆಗಳನ್ನು ಮಾಡ್ತಾ ಬರಬೇಕು. ಕಾಮ್ಯಗಳನ್ನು ಕೂಡ ಅದನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ. ಯಾಕೆ ಹೇಳಿದ್ರೆ ಜೀವನ ಲೌಕಿಕ ಆದರೂ ಕೂಡ ನಮ್ಮ ಕಾಮ್ಯ ಹೇಳುವಂತಹದ್ದು ನಿಷ್ಕಾಮ ಮಾಡೋದಾದರೂ ಕೂಡ ಮೋಕ್ಷವೂ ಕೂಡ ಒಂದು ಕಾಮ್ಯವೇ. ಧರ್ಮ, ಅರ್ಥ, ಕಾಮ, ಮೋಕ್ಷ ಹೇಳುವಂತಹದ್ದು ಅದು ಕೂಡ ಒಂದು ಇಚ್ಛೆ ಅಂತ. ಅದು ನಿಷ್ಕಾಮದಲ್ಲಿ ಮಾಡೋದಾದರೂ ಅದೊಂದು ಪರೋಕ್ಷ ಕಾಮನೆ ಅದು ಕೂಡ. ಹಾಗಾಗಿ ಎಲ್ಲ ವ್ರತಗಳು ಈ ಕಾಮ್ಯ ಪ್ರಕ್ರಿಯೆಗೋಸ್ಕರ ಇರುವಂತಹ ಪ್ರಕ್ರಿಯೆಗಳು. ಹಾಗಾಗಿ ನಮ್ಮ ಅಪೇಕ್ಷೆ ಈ ಜೀವನದ, ಈ ಸಂಸಾರದ ಯಾವುದಾದ್ರೂ ಅಪೇಕ್ಷೆಗಳು ಇದ್ದಲ್ಲಿ ಆ ಅಪೇಕ್ಷೆ ಈಡೇರಿಸಲಿಕ್ಕೋಸ್ಕರವಾಗಿ ಇರುವಂತಹ ಒಂದು ಪ್ರಕ್ರಿಯೆ ಹೇಳಿದರೆ ಇದು ವ್ರತಗಳು. ಸರಿ. ಅದರಲ್ಲಿ ಈ ವರಮಹಾಲಕ್ಷ್ಮಿ ಹೇಳುವಂತಹದ್ದು ಅದು ವ್ರತದ ರೀತಿಯಿಂದ, ನಿಯಮದ ರೀತಿಯಿಂದ ಮಾಡ್ತಾ ಬಂದು ನಮ್ಮ ಕಾಮನೆಗಳನ್ನು ಈಡೇರಿಸಿಕೊಳ್ಬೋದು. ನಾವೀಗ ನವಗ್ರಹ ಹೋಮ ಮಾಡಿದೆವು ಅಂತಾದರೆ ನಮ್ಮ ಗ್ರಹಚಾರ ಪರಿಹಾರಕ್ಕೋಸ್ಕರವಾಗಿ ಶನಿಯನ್ನು ನಾವು ಅಥವಾ ಮೃತ್ಯುಂಜಯವನ್ನು ನಾವು ಆರಾಧನೆ ಮಾಡಿದೆವು ಅಂತಾದರೆ ನಮಗೆ ಬರತಕ್ಕಂತಹ ಮೃತ್ಯು ಕಂಟಕಗಳೇನಾದರೂ ಇದ್ದರೆ ಅದೆಲ್ಲ ಪರಿಹಾರ ಆಗಲಿ. ಅಥವಾ ಒಂದು ನಾವು ಧನ್ವಂತರಿ ಆರಾಧನೆ ಮಾಡಿದೆವು ಅಂತಾದರೆ ನನಗೆ ದೀರ್ಘವಾದ ಆಯುಷ್ಯ ಬೇಕು. ಈ ವರಮಹಾಲಕ್ಷ್ಮಿ ವ್ರತದ ಪ್ರಧಾನ ಸಂಕಲ್ಪ ಏನು ತಂತ್ರಿಗಳೇ? ಅತ್ಯಂತವಾದ ಒಂದು ಶ್ರೇಷ್ಠವಾದ ವಿಚಾರ. ಆನಂತರ ವರಮಹಾಲಕ್ಷ್ಮಿಯ ಮೂಲ ಉದ್ದೇಶವೂ ಕೂಡ ಅದೇ ಅಂತ. ದಾರಿದ್ರ್ಯತ್ವ ಅದು ಹೋಗಿ ಸಂಪತ್ತಿನ ಸ್ಥಿತಿತ್ವ ಅದು ಸಿಗಬೇಕು ಹೇಳುವಂತಹದ್ದು ಇದು ವರಮಹಾಲಕ್ಷ್ಮಿಯ ಮೂಲ ಉದ್ದೇಶ ಅಂತ. ಲಕ್ಷ್ಮೀ ಕಟಾಕ್ಷ ಅಂತ ನಾವು ಹೇಳುತ್ತೇವೆ. ಕಟಾಕ್ಷ ಅಂತ ಹೇಳಿದ್ರೆ ಅವಳ ಕಡೆಗಣ್ಣಿನ ನೋಟ ಯಾವತ್ತೂ ನಮ್ಮ ಮೇಲೆ ಇರಬೇಕು, ಅಷ್ಟಿದ್ರೂ ಸಾಕು. ಅದೇ ಇದರ ಮೂಲ ಉದ್ದೇಶ ಅಂತ. ಹಾಗಾಗಿ ವರಮಹಾಲಕ್ಷ್ಮಿಯ ಮೂಲ ಉದ್ದೇಶವೇ ನಮಗೆ ಅವಳ ಕಟಾಕ್ಷ, ಅವಳ ಅನುಗ್ರಹದ ಫಲಗಳು ಯಾವುದೆಲ್ಲ ಇದೆಯೋ ಅದು ಯಾವತ್ತೂ ನಮ್ಮ ಹತ್ರ ಇರಬೇಕು. ಅದು ಇದರ ಮೂಲ ಉದ್ದೇಶ. ಹಾಗೆಯೇ ಈ ವ್ರತ ಅಂತಕ್ಕಂಥದ್ದು, ಈ ವರಮಹಾಲಕ್ಷ್ಮಿ ವ್ರತ ಯಾವುದಾದ್ರೂ ಒಂದು ನಾವೀಗ ಸತ್ಯನಾರಾಯಣ ಪೂಜೆ ಕಥೆ ನಮಗೆ ಬರ್ತದೆ, ಅದರ ಎಲ್ಲಿಂದ ಪ್ರಾರಂಭ ಆಯಿತು ಅಂತಕ್ಕಂಥದ್ದು. ಏಕದ ನೈಮಿಷಾರಣ್ಯ ಅಂತ ಪ್ರಾರಂಭ ಆಗ್ತದೆ. ನೈಮಿಷಾರಣ್ಯದಲ್ಲಿ ಎಲ್ಲ ಒಂದು ಪೂರ್ವ ಹಿನ್ನೆಲೆ ಅಂಥೇಳಿ ಈ ವರಮಹಾಲಕ್ಷ್ಮಿ ವ್ರತ ಇದರ ಹಿನ್ನೆಲೆ ಇದು ಹೇಗೆ ಆಚರಣೆಗೆ ಬಂತು? ವರಮಹಾಲಕ್ಷ್ಮಿ ವ್ರತ ಹೇಳುವಂತಹದ್ದು ಸಾಮಾನ್ಯವಾಗಿ ಈ ಪ್ರಾಂತ್ಯದ್ದಲ್ಲ ಅಂತ ಒಂದು ಮೇಲ್ನೋಟದ ವಿಚಾರ. ಸಾಮಾನ್ಯವಾಗಿ ಉತ್ತರ ಭಾರತದ ಕಡೆಯಿಂದ ಹಬ್ಬದ ರೀತಿ, ನೀವಾಗ ಹೇಳಿದ ಹಾಗೆ ಅದೊಂದು ಹಬ್ಬದ ರೀತಿಯಿಂದ ಇದ್ದ ಒಂದು ಪ್ರಕ್ರಿಯೆ. ಅದಕ್ಕೆ ಒಂದು ಧಾರ್ಮಿಕ ಚೌಕಟ್ಟು ಸಿಕ್ಕಿ ಅದು ಈ ಪ್ರಾಂತ್ಯಕ್ಕೆ ಬಂದಾಗ ವ್ರತತ್ವೇನ ಆಚರಣೆ ಮಾಡುವ ಒಂದು ಸುಯೋಗ ನಮಗೆಲ್ರಿಗೂ ಪ್ರಾಪ್ತಿಯಾಗಿದೆ ಅಂತ. ಈ ಹಬ್ಬಗಳನ್ನು ಬಹಳ ಸುಂದರವಾಗಿ ವಿಂಗಡಣೆ ಮಾಡಿದ್ದಾರೆ ಋಷಿಮುನಿಗಳು. ಚಾತುರ್ವರ್ಣ್ಯಮಯ ಶ್ರೇಷ್ಠ ಗುಣ ಕರ್ಮ ವಿಭಾಗಶಃ ಅಂತ ಹೇಳುವ ಹಾಗೆ ಒಂದೊಂದು ವರ್ಗಕ್ಕೂ ಕೂಡ ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಯಜ್ಞೋಪವೀತ ಧಾರಣೆ ಮಾಡುವವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಏನು ಉಪಕರ್ಮ ಅಂತಕ್ಕಂಥದ್ದು ಅದಕ್ಕಿಂತ ದೊಡ್ಡ ಹಬ್ಬ ಇಲ್ಲ ಯಜ್ಞೋಪವೀತಧಾರಿಗಳಿಗೆ. ಇನ್ನು ಕ್ಷತ್ರಿಯರಿಗೆ ವಿಶೇಷ ನವರಾತ್ರಿಗಿಂತ ದೊಡ್ಡ ಹಬ್ಬವೇ ಇಲ್ಲ ಕ್ಷತ್ರಿಯರಿಗೆ. ಇನ್ನು ವೈಶ್ಯರಿಗೆ ವ್ಯಾಪಾರ ವ್ಯವಹಾರ ವಹಿವಾಟು ಮಾಡ್ತಕ್ಕಂಥವ್ರಿಗೆ ದೀಪಾವಳಿಯಷ್ಟು ದೊಡ್ಡ ಹಬ್ಬವೇ ಇಲ್ಲ. ಇನ್ನು ತುರಿಯ ಆಶ್ರಮದವರಿಗೆ ಆ ವಿಶೇಷವಾಗಿರ್ತಕ್ಕಂಥ ಏನು ಹೋಳಿ ಹಬ್ಬ ಅಂತ ಏನು ಆಚರಣೆ ಮಾಡ್ತೇವೆ, ಅದಕ್ಕಿಂತ ಅಂದರೆ ಕುಣಿದು ಕುಪ್ಪಳಿಸ್ತಕ್ಕಂಥ ಒಂದು ಅಂದರೆ ಸಂತೋಷವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಇದು ಕೂಡ ಈಗ ಆ ವರಮಹಾಲಕ್ಷ್ಮಿ ಅಂತಕ್ಕಂಥದ್ದು ಇದು ಕೂಡ ಉತ್ತರದಿಂದ ಬಂತು. ಇದು ಕೂಡ ಹಬ್ಬದ ಹಾಗೆ ಹೇಗೆ ಅಂತ ಕೇಳಿದ್ರೆ, ಯಾರು ಲಕ್ಷ್ಮಿಯ ವರಪುತ್ರರಿದ್ದಾರೋ ಅವರಿಗೆ ಸಿಕ್ಕಿದ ವರದ ಒಂದು
ಅಭಿವ್ಯಕ್ತಿಯನ್ನು ಮಾಡ್ತಾ ಇದ್ದ ಹಬ್ಬ. ದೇವರು ನಮಗೆ ಕೊಟ್ಟ ವರವನ್ನು ನಾವು ಅದನ್ನು ಅದನ್ನು ನಾವು ಅನುಭವಿಸ್ತಾ ಇದ್ದೇವೆ, ನಾವು ಅದನ್ನು ಆ ಅನುಭವವನ್ನು ನಿಮಗೂ ಕೂಡ ತೋರಿಸ್ತೇವೆ ಹೇಳುವ ರೀತಿಯಿಂದ ಅವರಿಗೆ ಸಿಕ್ಕಿದ ಎಲ್ಲ ಬಂಗಾರಗಳನ್ನು, ಹಣದ ಕಟ್ಟುಗಳನ್ನೆಲ್ಲ ಇಟ್ಟು ಪೂಜೆ ಮಾಡುವ ಒಂದು ನಾನು ಅದನ್ನೇ ಕೇಳಲಿಕ್ಕೆ ಹೊರಟಿದ್ದೆ ಸ್ಥಿತಿ ಅದು ಅದರಲ್ಲಿ ಪ್ರದರ್ಶನದ ಒಂದು ಸಂಕಲ್ಪ ಭಾವನೆ ಅಲ್ಲ, ಅದು ದೇವರು ಕೊಟ್ಟ ವಸ್ತು, ಅದನ್ನು ಸಂಭ್ರಮಿಸುವಂತಹ ಒಂದು ಪ್ರಕ್ರಿಯೆ. ಅದನ್ನು ನಾವು ದೇವರ ರೀತಿಯಲ್ಲಿ ನಾನು ಆರಾಧನೆ ಮಾಡ್ತೇನೆ, ಅದರಲ್ಲಿ ದೇವರನ್ನ ಕಾಣುವಂಥದ್ದು, ಅದು ಕೊಟ್ಟದ್ದಕ್ಕೆ ಕೃತಜ್ಞತೆ ಸಲ್ಲಿಸುವಂತಹದ್ದು, ಅದು ಕೊಟ್ಟದನ್ನು ಮನಸಾರೆ ಒಪ್ಪಿಕೊಳ್ಳುವಂತಹದ್ದು. ಯಾಕೆ ಹೇಳಿದ್ರೆ ಎಷ್ಟೋ ಸರ್ತಿ ದೇವರು ಕೊಟ್ಟರು ಕೂಡ ಅದನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಮನುಷ್ಯನ ಯುಗದ ಧರ್ಮಗಳು ಸಹಜವಾಗಿ ಬರೋದಿಲ್ಲ ಅಂತ. ಎಷ್ಟು ಕೊಟ್ಟರು ಕೂಡ ನನಗೇನು ಇಲ್ಲಪ್ಪ ಹೇಳುವ ವ್ಯಕ್ತಿಗಳು ಲೋಕದಲ್ಲಿ ತುಂಬ ಜನ ಇದ್ದಾರೆ. ಹಾಗಾಗಿ ಇದು ಹಾಗಲ್ಲ, ಇದು ಸಂಭ್ರಮವನ್ನು ದೇವರು ಕೊಟ್ಟ ಅನುಗ್ರಹವನ್ನು ಸಂಭ್ರಮಿಸುವಂತಹ ವ್ಯಕ್ತಿಗಳು ಮಾಡುವಂತಹ ಒಂದು ಹಬ್ಬ. ಆ ರೀತಿಯಾಗಿ ಆಗ ಆ ಒಂದು ಪ್ರಾಂತ್ಯದಲ್ಲಿ ಆಗ್ತಾ ಇದ್ದದ್ದು. ಈಗ ಅದು ಇನ್ನೊಂದು ಚಿಂತನೆಯನ್ನು ಪಡ್ಕೊಂಡು, ಇನ್ನೊಂದು ಉದ್ದೇಶವನ್ನು ಪಡ್ಕೊಂಡು, ಇನ್ನೊಂದು ಧಾರ್ಮಿಕ ಚೌಕಟ್ಟಿನಿಂದ ಎಲ್ಲ ಕಡೆ ಎಲ್ಲರೂ ಕೂಡ ಆಚರಿಸುವಂತಹದ್ದು ಅದು ಈಗಿನ ವಿಶೇಷತೆ. ಅಂದರೆ ಅದರಲ್ಲಿ ಹೆಂಗಸರೇ ಅಂತೇನಿಲ್ಲ, ಯಾರು ಏನು ಮನೋಕಾಮನೆಯನ್ನು ಅವನ ಮನಸ್ಸಿನಲ್ಲಿ ಪಡ್ತಾನೋ ಅದನ್ನು ಈಡೇರಿಸಲಿಕ್ಕೆ ಗಂಡಸರು ಮಾಡ್ಬೋದು, ಹೆಂಗಸರು ಮಾಡ್ಬೋದು, ಗಂಡ ಹೆಂಡತಿ ಒಟ್ಟಿಗೆ ಕುತ್ಕೊಂಡು ಆ ವ್ರತವನ್ನು ಮಾಡ್ಬೋದು. ಈ ವ್ರತವನ್ನು ಮಾಡುವಂಥ ಒಂದು ಸಂಕ್ಷೇಪವಾಗಿರ್ತಕ್ಕಂಥ ಒಂದು ಚಿತ್ರಣವನ್ನು ನಮ್ಮ ವೀಕ್ಷಕರಿಗೆ ಕೊಡ್ಬೋದೇ? ಈ ವ್ರತ ಹೇಳುವ ಶಬ್ದ ಅದು ತುಂಬ ವಿಸ್ತಾರವಾದ ವ್ಯಾಪ್ತಿಯನ್ನು ಹೊಂದಿದೆ. ಫಲಕ್ಕೆ ಸರಿಯಾಗಿ ಒಂದೊಂದು ರೀತಿಯ ವ್ರತದ ನಿಯಮಗಳಿವೆ ಅಂತ. ನಿಯಮ ಅದರ ವ್ರತ ಹೇಳುವಂಥದ್ದಕ್ಕೆ ನಿಯಮ ಅಂತ ಅರ್ಥ ಆದರೂ ಕೂಡ 3 ರೀತಿಯಿಂದ ಅದನ್ನು ನಾವು ವಿಂಗಡಣೆ ಮಾಡ್ಬೋದು. ಒಂದು ಕಾಲದ ವ್ರತಗಳು, ಒಂದು ಆಹಾರದ ವ್ರತಗಳು, ಇನ್ನೊಂದು ನಿಯಮದ ವ್ರತಗಳು ಅಂತ. ಕಾಲದ ವ್ರತಗಳು ಅಂತ ಹೇಳಿದರೆ ಕೆಲವೊಂದು ಸೀಮಿತ ಕಾಲಕ್ಕೆ, ಕೆಲವೊಂದು ದಿನಕ್ಕೆ, ಕೆಲವೊಂದು ತಿಂಗಳಿಗೆ, ಕೆಲವೊಂದು ಮಾಸಕ್ಕೆ ಅಂತಲೇ ನಿಯಮವಾದ ವಿಶೇಷ ಕರ್ಮಗಳು. ಅದನ್ನು ಅದೇ ಕಾಲದಲ್ಲೇ ಮಾಡಬೇಕು ವಿನಃ ಯಾವತ್ತೂ ನಾವು ಮಾಡ್ಬೋದು ಹೇಳುವಂತಹದ್ದಿಲ್ಲ, ಅದೇ ಕಾಲಕ್ಕೆ ಹೇಳುವಂತಹದ್ದು ಅಂತ. ಇನ್ನು ಕೆಲವು ಆಹಾರದ ನಿಯಮಗಳು, ಆ ಕಾಲಕ್ಕೆ ಆಹಾರದಲ್ಲಿ ನಮ್ಮ ಬದಲಾವಣೆಗಳು, ನಮ್ಮ ಒಂದು ನಿಷ್ಠೆ, ನಮ್ಮ ಚಾತುರ್ಮಾಸ್ಯ ವ್ರತವನ್ನು ನೋಡ್ತೇವೆ. ಅದು ವ್ರತ, ಅದಕ್ಕೂ ಹೆಸರು ವ್ರತ ಅಂತಲೇ, ಚಾತುರ್ಮಾಸ್ಯ ವ್ರತ ಅಂತ. ಅದರಲ್ಲಿ ಆಹಾರದ ನಿಯಮಗಳು, ಈ ಕಾಲಕ್ಕೆ ಈ ಆಹಾರಗಳು ಬೇಕು, ಈ ಆಹಾರಗಳು ಬೇಡ ಹೇಳುವಂಥದ್ದು ಅದೊಂದು ನಿಯಮ. ಅದರಲ್ಲಿ ಪೂಜೆಯ ವಿಧಿ ನಿಷೇಧದ ಯಾವುದಿಲ್ಲ, ಆಹಾರ ಹೇಳಿದರೆ ಆಹಾರ ಮಾತ್ರ ಅಂತ. ಇನ್ನು ಕೆಲವೊಂದು ನಿಯಮಗಳು ಸ್ವ ಅನುಷ್ಠಾನಕ್ಕೆ ಹೇಳದಂತಹ ವಿಷಯಗಳು. ಅದರಲ್ಲಿ ಆಹಾರದ ನಿಯಮಗಳಿಲ್ಲ, ಕಾಲದ ವ್ಯಾಪ್ತಿಯೂ ಇಲ್ಲ, ಯಾವತ್ತೂ ಮಾಡಿ, ಆದರೆ ಆ ಕೆಲಸ ಮಾಡೋದಾದರೆ ಆ ರೀತಿಯ ನಿಯಮದಿಂದ ಇರಿ ಅಂತ ಹೇಳುವಂಥದ್ದು. ಈ ಸಾಮಾನ್ಯವಾಗಿ ಸತ್ಯನಾರಾಯಣ ವ್ರತ ಅಂತ ನಾವು ಪ್ರಸಿದ್ಧವಾದ ಒಂದು ಪ್ರಕ್ರಿಯೆ ಅದು ಸತ್ಯನಾರಾಯಣ ವ್ರತ. ಅದಕ್ಕೆ ಯಸ್ಮಿನ್ ಕಸ್ಮಿನ್ ದಿನೇ ചെയ്യുವಂಥದ್ದು, ಯಾವ ದಿವಸವೂ ಮಾಡ್ಬೋದು, ಬೇಕಾದ ದಿನಗಳನ್ನು ಹೇಳಿಯೂ ಕೂಡ ಪುನಃ ಯಾವ ದಿವಸವೂ ಮಾಡ್ಬೋದು ಅಂತ ಹೇಳಿದರು ಅಂತ. ಅದರ ಆವಾಗ ಕಾಲದ ವ್ಯಾಪ್ತಿ ಬರಲಿಲ್ಲ, ಆಹಾರದಲ್ಲಿ ನಿಯಮಗಳನ್ನು ಹೇಳಲಿಲ್ಲ, ಆದರೆ ಅದರಲ್ಲಿದ್ದ ಮುಖ್ಯ ನಿಯಮಗಳೇ ಏನು ಹೇಳಿದರೆ ಅದು ಸತ್ಯವ್ರತ, ಅದು ಸತ್ಯವನ್ನು ನಾವು ಅನುಷ್ಠಾನ ಮಾಡಿಕೊಂಡು ಮಾಡುವಂತಹ ವ್ರತ ಅಂತ. ಅದೇ ಅದರದ್ದು ಮೂಲ ವಿಷಯಗಳು ಅಂತ. ಆ ಸತ್ಯ ಹೇಳುವಂಥದ್ರಲ್ಲಿ ಕೇವಲ ಸತ್ಯ ಅಂತ ಅಲ್ಲ, ಕೆಲವು ಈ ಧರ್ಮದ ಮೂಲ ಲಕ್ಷಣವನ್ನು ಹೇಳಿದ್ದೇವೆ. ಧೃತಿ, ಕ್ಷಮ, ದಮಃ, ಅಸ್ತೇಯ, ಶೌಚ, ಇಂದ್ರಿಯ ನಿಗ್ರಹ, ದೀಹಿ, ವಿದ್ಯಾ, ಸತ್ಯಂ, ಅಕ್ರೋಧ, ಧರ್ಮದ ಒಂದು ಮೂಲ ದಶ ಗುಣಗಳು. ಸಾಮಾನ್ಯವಾಗಿ ನಿಯಮ ಅಂತ ಹೇಳಿದರೆ ಈ ನಿಯಮಗಳನ್ನು ನಾವು ವ್ರತಕ್ಕೆ ಅದರ ಕ್ವಾಲಿಫಿಕೇಷನ್ ಅದು ಈ 10 ನಿಯಮಗಳು ಒಂದು ವ್ರತಕ್ಕೆ ಬೇಕು. ನಿಯಮವನ್ನು ಮಾಡೋದಾದರೆ ಈ 10 ನಿಯಮಗಳಲ್ಲಿ ವ್ರತವನ್ನು ಅನುಷ್ಠಾನ ಮಾಡಿ ಅಂತ ಇರುವಂಥದ್ದು. ಹಾಗಾಗಿ ಈ 3 ರೀತಿಯ ವ್ರತಗಳು ಇರುವಾಗ ಪ್ರಕೃತಕ್ಕೆ ಈ ವರಮಹಾಲಕ್ಷ್ಮಿ ಹೇಳುವಂಥದ್ದು ಇದು ಕಾಲದ ನಿಯಮದಲ್ಲಿ ಬಂದ ವ್ರತ. ಇದಕ್ಕೆ ಆಹಾರದ ನಿಯಮ ಇಲ್ಲ, ಅನುಷ್ಠಾನಕ್ಕೂ ಕೂಡ ಯಾವ ರೀತಿಯ ಕಂಡೀಷನ್ ಇಲ್ಲ. ಆದರೆ ಕಾಲ ಇದೆ. ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದ ಪೌರ್ಣಿಮೆಯ ಹಿಂದಿನ ಶುಕ್ರವಾರ ಈ ದಿವಸ ಅನುಷ್ಠಾನ ಮಾಡಿ, ದೇವರನ್ನು ಆರಾಧನೆ ಮಾಡಿ
ಅದಕ್ಕೆ ಯಾವ ರೀತಿ ಪ್ರಕ್ರಿಯೆಗಳನ್ನು ಮಾಡಿ ಕಲಶಗಳನ್ನು ಇದನ್ನು ಹೇಳಿದ್ದಾರೆ. ಈ ವ್ರತವನ್ನು ಯಾವ ರೀತಿ ಮಾಡೋದು ಅಂತ ಹೇಳಿದರೆ, ಈಗಿನ ಧಾರ್ಮಿಕ ಪದ್ಧತಿಯಲ್ಲಿ ಕೆಲವೊಂದು ಮಾಧ್ಯಮಗಳ ಮೂಲಕವಾಗಿ ನಾವು ಆರಾಧನೆಯನ್ನು ಮಾಡುವಂಥದ್ದು. ಒಂದು ಮಂಡಲ ಬರೆಯುವಂಥದ್ದು ಪೃಥ್ವಿ ತತ್ವದಲ್ಲಿ, ಅಥವಾ ಕಲಶದ ಮೂಲಕ ಅಪ್ತತ್ವದಲ್ಲಿ ಕಲಶದ ಮೂಲಕ ಆರಾಧನೆಯನ್ನು ಮಾಡುವಂಥದ್ದು ಅಂತ. ಈ ಆರಾಧನೆಗೆ ಸಾಮಾನ್ಯವಾಗಿ ನಮ್ಮ ಈಗಿನ ಒಂದು ವೈದಿಕ ಒಂದು ಪರಂಪರೆಯ ಒಂದು ರೀತಿ ಅಂತ ಇರುತ್ತೆ. ಒಂದು ಕಲ್ಪೋಕ್ತ ಪೂಜೆ ಅಂತ ಹೇಳಿದರೆ ಯಾವ ರೀತಿ ಮಾಡಬಹುದು? ಶುಚಿರ್ಭೂತರಾಗಿ ಬಂದು ಒಂದು ಶುಭ್ರ ವಸ್ತ್ರದಿಂದ ಇದ್ದು ಒಳ್ಳೆ ರೀತಿಯ ಆಸನದಲ್ಲಿ ಆಸೀನರಾಗಿಕೊಂಡು ಪವಿತ್ರ ಧಾರಣೆಯನ್ನು ಮಾಡಿಕೊಂಡು ಆ ನಂತರ ಆ ಪ್ರಕ್ರಿಯೆಗೆ ನಾವು ತೊಡ್ಕೊಳ್ಬೇಕು. ಗುರುಗಣಪತಿಯನ್ನು ಸ್ಮರಣೆ ಮಾಡಿಕೊಂಡು ಕಲಶವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಕಲಶದಲ್ಲಿ ದೇವರನ್ನು ಆವಾಹನೆ ಮಾಡಿ ಅದರಲ್ಲಿ ಉಕ್ತವಾದ ಕಲ್ಪೋಕ್ತದ ಎಲ್ಲ ಮಂತ್ರಗಳನ್ನು ಹೇಳಿ ಅದರಲ್ಲಿ ಹೇಳಿದಂತಹ ನೈವೇದ್ಯಗಳನ್ನು ಮಾಡಿ ದೋರ ಸ್ಥಾಪನೆಯನ್ನು ಮಾಡಿ ಅದಕ್ಕೂ ಪೂಜೆಯನ್ನು ಮಾಡಿ ಎಲ್ಲರ ಸಮಕ್ಷಮದಲ್ಲಿ ದೇವರ ಮಂಗಲಾರತಿಯನ್ನು ಮಾಡಿಕೊಂಡು ದೇವರ ಗುಣಗಾನವನ್ನು ನಾವು ಮಾಡಿಕೊಂಡು ಆ ನಂತರ ದಾರ ಕಟ್ಟುವಂತಹ ಪ್ರಕ್ರಿಯೆ, ನಂತರ ಮುತ್ತೈದೆಯರಿಗೆ ಬಾಗಿನಗಳನ್ನು ಕೊಡುವಂತಹ ಪ್ರಕ್ರಿಯೆ, ಇದನ್ನೆಲ್ಲ ಮಾಡುವಂಥದ್ದು ಇದರ ಒಂದು ಮೂಲ ನಿಯಮ ಅಂತ. ಸಾಮಾನ್ಯವಾಗಿ ಈ ನಿಯಮ ಹೇಳುವಂಥದ್ದು ಈಗಿನ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧ ರೀತಿಯಲ್ಲಿ ಇದೆ ಅಂತ. ಈ ನಿಯಮ ಹೇಳುವಂಥದ್ದು ಎಲ್ಲ ವ್ರತಗಳಲ್ಲಿ ಬರ್ತಾ ಇರುತ್ತೆ. ನಾವು ಸತ್ಯವಿನಾಯಕ ವ್ರತವೋ, ಮಂಗಳಗೌರಿ ವ್ರತವೋ, ನಾಗನ ಆಶ್ಲೇಷ ಬಲಿಯ ಕಲ್ಪೋಕ್ತ ಪೂಜೆ ಅಥವಾ ಸತ್ಯನಾರಾಯಣ ಪೂಜೆ ಎಲ್ಲವೂ ಕೂಡ ಇದೇ ನಿಯಮದಲ್ಲಿ ಬರುವಂಥದ್ದು. ಅದೇ ನಿಯಮದಲ್ಲಿ ಈ ಪೂಜೆಯನ್ನು ಮಾಡಲಿಕ್ಕೆ ಇರುವಂತಹದ್ದು. ನೀವು ಭಾಳ ಸುಂದರವಾಗಿ ಹೇಳಿದ್ರಿ ಆ ಕಲ್ಪೋಕ್ತ ಪೂಜೆ. ನಿಮ್ಮ ಪೂಜೆಯಲ್ಲೂ ನಾನು ಒಂದು ಗಮನಿಸಿದ್ದೇನೆ, ಆ ಶ್ರೀಚಕ್ರ ಆರಾಧನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ದೇವಿಯನ್ನು ಕುರಿತಾಗಿ ಮಂಗಳಾರತಿ ಎಲ್ಲ ಆದಮೇಲೆ ಛತ್ರ ಚಾಮರಾದಿಗಳನ್ನೆಲ್ಲ ಆ ಸೇವೆಗಳು ನಡೆದ ನಂತರದಲ್ಲಿ ಆ ದೇವಿಯನ್ನು ಒಂದು ಕುರಿತಾಗಿ ಒಂದು ಸ್ತುತಿ ಮಾಡ್ತಾ ಒಂದು ಭಾವುಕರಾಗ್ತೀರಿ. ಬಹಳ ವಿಶೇಷ ಅದು. ಆ ಅರ್ಥಗಳನ್ನು, ಆ ದೇವಿಯನ್ನು ಸ್ತುತಿ ಮಾಡ್ತಕ್ಕಂಥ ಆ ಏನು ಅರ್ಥಗಳು ತಂತ್ರಿಗಳೇ, ಅದು ಆ ಲಕ್ಷ್ಮಿಯನ್ನು ಯಾವ ರೀತಿ ಸ್ತುತಿ ಮಾಡ್ತಕ್ಕಂಥದ್ದು, ಆ ಕಾಲಕ್ಕೆ, ಆ ಸಂದರ್ಭಕ್ಕೆ, ಆ ಅಲ್ಲಿಯ ವೈಭವವನ್ನು ಸಮರ್ಪಿಸಿದ ನಂತರ ಬರುವ ಭಾವುಕ ಕ್ಷಣ. ಅದರ ಮೊದಲು ಅನುಭವಿಸಲಿಕ್ಕೆ ನಮಗೆ ಆಗೋದಿಲ್ಲ. ಅದನ್ನು ಆ ಅನುಭವ ಹೇಗೆ ಇತ್ತು ಹೇಳಿದರೆ ಅದನ್ನು ವಿವರಿಸಲಿಕ್ಕೆ ಸಾಧ್ಯ. ಸಹಜವಾಗಿ ಆ ಕಾಲದಲ್ಲಿ ಆ ಒಂದು ವೈಭವದಿಂದ ಆ ದೇವಿಯ ಸಾಕ್ಷಾತ್ಕಾರ, ಆ ದೇವಿಯ ಒಂದು ವೈಭವವನ್ನು ನೋಡುವಾಗ ಬರುವಂತಹ ಅದು ಅನುಭವ, ಅದು ಆ ತಾಯಿಯೇ ಕೊಡುವಂತಹದ್ದು. ಅದರಲ್ಲಿ ಶ್ಲೋಕಗಳ ಅರ್ಥ ನಾನು ಕೇಳ್ತಾ ಇರೋದು ಸಾಮಾನ್ಯವಾಗಿ ಒಂದೇ ಒಂದು ಶ್ಲೋಕ ಹೇಳಿದ್ರೆ, ಬಾಲಭಾವಾನುಸಾರೇಣ ಭೂಯೋ ಮಮ ವಿಚೇಷ್ಟಿತಂ ಮಾತೃವಾತ್ಸಲ್ಯ ಸದೃಶಂ ತ್ವಯಾ ದೇವಿ ವಿಧೀಯತಾಂ ಅಂತ ಅದರ ಒಂದು ಶ್ಲೋಕ ಅಂತ. ಬಾಲಭಾವಾನುಸಾರೇಣ ಈ ಎಲ್ಲ ಪ್ರಕ್ರಿಯೆ ನಾವು ಆ ಪೂಜೆ ಮಾಡೋದಾದರೆ ಎಷ್ಟು ಕಷ್ಟಪಡ್ತೇವೆ. ಯಜಮಾನರಿರ್ಬೋದು, ನಾವಿರ್ಬೋದು, ಎಷ್ಟು ಅದಕ್ಕೆ ತಯಾರಿಗಳನ್ನು ಮಾಡ್ತೇವೆ. ಯಜಮಾನ ಅದಕ್ಕೋಸ್ಕರ ಸಂಪತ್ತನ್ನು ಹೊಂದಿಸ್ಲಿಕ್ಕೂ ಎಷ್ಟು ಅದಕ್ಕೆ ಒದ್ದಾಡಿ ವೃತ್ತಿಯನ್ನು ಮಾಡಿ, ವೃತ್ತಿಯ ಒಂದು ಅಂಶದಲ್ಲಿ ಅದನ್ನು ಇಲ್ಲಿಗೆ ಅರ್ಪಣೆ ಮಾಡಿ ಎಷ್ಟೆಲ್ಲ ಕಷ್ಟ ಬಿಡ್ತೇವೆ. ನಮ್ಮ ಪರಿಚಾರಕ ವರ್ಗದವರಲ್ಲೂ ಅಷ್ಟು ಕಷ್ಟ ಬಿಡ್ತೇವೆ. ಆದರೆ ಆ ಕಡೆಯ ಕ್ಷಣದಲ್ಲಿ ಆ ಮಾತು ಬಂದದ್ದು ಬಾಲಭಾವಾನುಸಾರೇಣ, ಇದು ಮಕ್ಕಳಾಟಿಕೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿದರೆ ಅದರ ಒಂದು ತೀವ್ರತೆಯನ್ನು ನಮಗೆ ಅದನ್ನು ಯಾವ ರೀತಿ ಅರ್ಥೈಸಬೇಕು ಅಂತಲೇ ಅರ್ಥ ಆಗೋದಿಲ್ಲ ಅಂತ. ಯಾಕೇಳಿದರೆ ಅದು ಸತ್ಯ, ಸುಳ್ಳು. ಯಾಕಂದರೆ ನಾವು ಅಷ್ಟೆಲ್ಲ ಸೀರಿಯಸ್ ಆಗಿ ಅಷ್ಟೆಲ್ಲ ವ್ಯಕ್ತಿಗಳು ಅಲ್ಲಿ ಒದ್ದಾಡಿದ್ದು, ನಾವು ಆ ಕಾಲದಲ್ಲಿ ಇದು ನೀವು ಹುಡುಗಾಟಿಕೆ, ಮಕ್ಕಳಾಟಿಕೆ ಅಂತ ತಿಳಿದ್ರೆ ತಪ್ಪಾಗಿದ್ರೆ ಅದೊಂದು ನೀರಸ ಅಂತ ಆಗುತ್ತೆ. ಆದರೆ ಆ ಭಾವನೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಮಾತೃವಾತ್ಸಲ್ಯ ಸದೃಶಂ ತ್ವಯಾ ದೇವಿ ವಿಧೀಯತ ಅಂತ ಹೇಳುವಂಥದ್ದು. ತಾಯಿ ಮಾತೃವಾತ್ಸಲ್ಯದಿಂದ ನನ್ನ ಈ ಆಟಿಕೆಯನ್ನು ನೀನು ಸ್ವೀಕಾರ ಮಾಡಿಕೊ ಅಂತ ಹೇಳಿದರೆ, ಇದರಲ್ಲಿ ಯಾವ ರೀತಿಯ ಹೆಚ್ಚು ತಪ್ಪು ಇದ್ರೂ ಕೂಡ ಆ ಮಾತೃವಾತ್ಸಲ್ಯದ ಮಾಡಿರ್ತಕ್ಕಂಥದ್ದು ಮಕ್ಕಳ ಮನಸ್ಸಿನ ಆ ರೀತಿಯಾಗಿ ಅದು ಆವಾಗ ಆ ವೈಭವವು ಕೂಡ ಏನೂ ಅಲ್ಲ ಹೇಳುವ ರೀತಿಯಿಂದ ನಮಗೆ ಅದು ಆ ಜಾಗದಲ್ಲಿ ಅರ್ಪಣೆಗೆ ಅದು ಯೋಗ್ಯ ಆಗತ್ತೆ ಅಂತ. ಸರಿ.
ಅದೇ ಯಜಮಾನನು ಯಾವ ಮನೋಕಾಮನೆಗಳನ್ನು ಇಟ್ಕೊಳ್ತಾನೋ, ಅಂದರೆ ಅವನ ಏನು ಸಂಕಲ್ಪಗಳಿರ್ತದೋ ಅದನ್ನು ನಾವು ಗೌರವಿಸಿ ಅವನ ಭಾವನೆಯನ್ನು ಆಧರಿಸಿ ಅದನ್ನು ನಾವು ದೇವಿಯಲ್ಲಿ ಬೇಡಿಕೊಳ್ತಕ್ಕಂಥ ಒಂದು ಕ್ಷಣ. ಯಜಮಾನನಿಂದ ಏನಾದರೂ ಏನಾದ್ರು ತಪ್ಪಾಗಿದ್ದರೆ ಅದಕ್ಕೆ ಆಗ ನಮ್ಮ ಪೌರೋಹಿತ್ಯ ಅಂತಕ್ಕಂಥದ್ದು ಸಾರ್ಥಕ್ಯ ಆಗುವಂಥದ್ದೇ ಆ ಭಾವಗ್ರಾಹಿ ಜನಾರ್ದನ ಆ ಭಾವನೆಯನ್ನು ಸ್ವೀಕಾರ ಮಾಡಿಕೊಂಡಾಗ ಮಾತ್ರವೇ ಸಾಧ್ಯ, ಹೊರತು ನಾವು ಬೇರೆ ಯಾವ ಇದರಿಂದಲೂ ಅಲ್ಲ ಅಂತಕ್ಕಂಥದ್ದು ಒಂದು. ಅಂದರೆ ದೇವಿಯ ಆರಾಧನೆಯನ್ನು ಮಾಡುವಾಗ ಅಂತ ಮಾತೃ ವಾತ್ಸಲ್ಯ ಅಂದರೆ ತಾಯಿ ಮಗುವಿನ ಒಂದು ಬಾಂಧವ್ಯ ಅಲ್ಲಿರಬೇಕು ಅಂತಕ್ಕಂಥದ್ದು ಅಲ್ವಾ ತಂತ್ರಿಗಳೇ. ಈ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಅಂತಂದರೆ ಇದನ್ನು ಪೂರ್ವದಲ್ಲಿ ಯಾರು ಮಾಡಿದರು? ಯಾಕಂತಂದರೆ ನಮಗೆ ಎಲ್ಲದಕ್ಕೂ ಒಂದು ಶನಿ ಪೂಜೆಗೂ ಒಂದೊಂದು ವಿಕ್ರಮಾದಿತ್ಯನ ಒಂದು ಕಥೆ ಬರ್ತದೆ. ಸತ್ಯನಾರಾಯಣ ಪೂಜೆ ಮಾಡುವಾಗ ಕಾಶಿನಗರದ ಕಟ್ಟಿಗೆ ಮಾರುವವನ ಒಂದು ಕಥೆ ಬರ್ತದೆ, ಅಥವಾ ಒಂದು ಬ್ರಾಹ್ಮಣನ ಒಂದು ಕಥೆ ಬರ್ತದೆ. ಹೀಗೆ ಈ ವರಮಹಾಲಕ್ಷ್ಮಿಗೂ ಏನಾದರೂ ಪೌರಾಣಿಕ ಕಥೆ? ಸಹಜವಾಗಿ ವ್ರತ ಹೇಳುವ ಎಲ್ಲ ಈ ಕಲ್ಪೋಕ್ತ ಪೂಜಾ ಪ್ರಕ್ರಿಯೆಗಳಲ್ಲಿ ಕತೆ ಹೇಳುವಂಥದ್ದು ಅನಿವಾರ್ಯತೆ. ಯಾಕೆ ಹೇಳಿದರೆ ಅಲ್ಲಿ ಚರವಾದ ವಸ್ತುವಿನಲ್ಲಿ ನಾವು ದೇವರನ್ನು ಪೂಜೆ ಮಾಡುವಂತಹದ್ದು. ಅಲ್ಲಿ ಭಕ್ತಿಯ ಉತ್ಪ್ರೇಕ್ಷೆಗಾಗಿ ಇಂತಹ ಕೆಲವೊಂದು ವಿಶೇಷ ವಿಚಾರಗಳನ್ನು ಕೇಳಿಕೊಂಡು ಶ್ರವಣ ಮಾಡಿಕೊಂಡು ಆ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಉಳಿದ ಪೂಜೆಗಳನ್ನು ಮಾಡುವಂತಹದ್ದು ಸಾಮಾನ್ಯವಾಗಿ ಕಲ್ಪೋಕ್ತ ಪೂಜೆ ವ್ರತದ ನಿಯಮಗಳು. ಹಾಗೆ ಈ ವರಮಹಾಲಕ್ಷ್ಮಿ ವ್ರತದಲ್ಲೂ ಕೂಡ ಒಂದು ವಿಚಾರಗಳು ಬರುತ್ತೆ. ಭವಿಷ್ಯೋತ್ತರ ಪುರಾಣ ಈ ವಿಚಾರಗಳನ್ನು ನಮಗೆ ಪ್ರಸ್ತುತಪಡಿಸಿದೆ. ಸಾಮಾನ್ಯವಾಗಿ ಎಲ್ಲ ವ್ರತಗಳ ಬಗ್ಗೆ ಅಥವಾ ಕಲಿಯುಗದ ಮನುಷ್ಯನಿಗಿರುವ ಸಂಶಯಗಳನ್ನು ನೀಗಿಸಿದವರು ಯಾರು ಹೇಳಿದರೆ ಸೂತ ಪುರಾಣಿಕರು ಅಂತ. ಆ ಕಾಲದಲ್ಲಿ ಶಿಷ್ಯರೊಂದಿಗೆ ಮಾತುಕತೆ ಮಾಡ್ತಾ ಶಿಷ್ಯರ ಪ್ರಶ್ನೆಗಳನ್ನು ಕೇಳುತ್ತಾ ಅದಕ್ಕೆ ಆಗಿನ ಕಾಲದ ವಿದ್ಯಮಾನದ ಉತ್ತರಗಳನ್ನು ಕೊಡ್ತಾ ಇದ್ದವರು ಸೂತ ಪುರಾಣಿಕರು ಅಂತ. ಶಿಷ್ಯರು ಇದೇ ರೀತಿಯಾಗಿ ಪ್ರಶ್ನೆ ಮಾಡಿದಾಗ ಸೂತ ಪುರಾಣಿಕರು ಉತ್ತರವನ್ನು ಕೊಡ್ತಾರೆ. ಏನು ಅಂತ ಹೇಳಿದರೆ, ಕಲಿಯುಗದಲ್ಲಿ ಸಂಪತ್ತನ್ನು ರಕ್ಷಿಸಲಿಕ್ಕೆ ಇರುವಂತಹ ವಿಧಾನ ಯಾವುದು, ಸಂಪತ್ತನ್ನು ತರಿಸ್ಕೊಳ್ಳಿಕ್ಕೆ ರಕ್ಷಿಸ್ಕೊಳ್ಳಿಕ್ಕೆ ಇರುವಂಥ ವಿಧಾನ ಯಾವುದು ಅಂತ ಹೇಳಿ ಶಿಷ್ಯರು ಕೇಳುವಂಥದ್ದು. ಅದಕ್ಕೆ ಸೂತ ಪುರಾಣಿಕರು ಈ ಪ್ರಶ್ನೆಯನ್ನು ಪಾರ್ವತಿ ಶಿವನಲ್ಲಿ ಕೇಳಿದರು. ಶಿವ ಪರಮೇಶ್ವರ ಕೊಟ್ಟ ಉತ್ತರವನ್ನು ನಾನು ಕೊಡುತ್ತೇನೆ ಅಂತ ಸೂತ ಪುರಾಣಿಕರು ಹೇಳಿದ ಕತೆ ಭವಿಷ್ಯೋತ್ತರ ಪುರಾಣದಲ್ಲಿ ಬರುತ್ತೆ. ಸಾಮಾನ್ಯವಾಗಿ ಕುಂಡಿನ ಎಂಬ ಒಂದು ಪಟ್ಟಣದಲ್ಲಿ ಚಾರುಮತಿ ಹೇಳುವಂತಹ ಒಂದು ಸುಶೀಲೆಯಾದ ಒಂದು ಬ್ರಾಹ್ಮಣ ಸ್ತ್ರೀ ಅವರಿಗೆ ಕನಸಿನಲ್ಲಿ ದೇವಿ ಬಂದು ಹೇಳುವಂತಹದ್ದು. ಸಾಮಾನ್ಯವಾಗಿ ಎಲ್ಲ ಯುಗದಲ್ಲೂ ಕೂಡ ಬ್ರಾಹ್ಮಣರನ್ನು ಸಾಧುವಾಗಿ, ಅದು ಈಗಲೂ ವಿದ್ಯಮಾನದಲ್ಲಿ ಇರುವಂಥದ್ದು. ಯಾಕೆ ಹೇಳಿದರೆ ನಾವು ಕಂಪೇರ್ ಮಾಡೋದಾದರೆ ಬೇರೆ ಎಲ್ಲ ವರ್ಗಕ್ಕಿಂತಲೂ ಕೂಡ ನಾವು ದೇವರನ್ನು ನಮ್ಮಷ್ಟಕ್ಕೆ ನಾವು ದೇವರನ್ನು ಆರಾಧನೆ ಮಾಡ್ತಾ ನಮ್ಮಷ್ಟಕ್ಕೆ ನಾವು ಇರುವವರು, ಯಾವುದೇ ರೀತಿಯ ಬೇರೆಯವರಿಂದ ನಾವು ಅದನ್ನು ಬಯಸದ ಒಂದು ವರ್ಗ ಅಂತ. ಆ ಕಾರಣದಿಂದ ಈ ಕಷ್ಟದ ಬ್ರಾಹ್ಮಣರಿಗೆ ದೇವರಿಗೆ ಕಂಡು ಇವರ ಕಷ್ಟವನ್ನು ನಾನು ಪರಿಹಾರ ಮಾಡಬೇಕು ಅಂತ ಸಾಕ್ಷಾತ್ ತಾಯಿ ಮಹಾಲಕ್ಷ್ಮಿ ಅವರಿಗೆ ಕನಸಿನಲ್ಲಿ ಬಂದು, ನಾನು ವರಮಹಾಲಕ್ಷ್ಮಿ ರೂಪದಲ್ಲಿದ್ದೇನೆ, ನನ್ನ ಆರಾಧನೆಯನ್ನು ನೀನು ಈ ರೀತಿಯಾಗಿ ಈ ದಿವಸದಲ್ಲಿ ಈ ರೀತಿಯಾಗಿ ಮಾಡ್ತಾ ಬಾ, ನಿನ್ನ ಒಂದು ಏನು ಕಷ್ಟ ಇದೆಯಾ ಅದು ಪರಿಹಾರ ಆಗಿ ಒಳ್ಳೆಯ ರೀತಿಯ ಸ್ಥಿತಿಯನ್ನು ಕೊಡಿಸ್ತೇನೆ ಅಂತ ದೇವರೇ ಮಹಾಲಕ್ಷ್ಮಿಯೇ ಚಾರುಮತಿಗೆ ಕೊಟ್ಟಂತಹ ಒಂದು ಪ್ರೇರೇಪಣೆ. ಆ ಪ್ರಕಾರ ಅವರು ಅದನ್ನು ಆಚರಣೆ ಮಾಡುತ್ತಾರೆ. ಎಲ್ಲ ರೀತಿಯ ಮತ್ತು ಸುಖ ಸೌಭಾಗ್ಯಗಳನ್ನೆಲ್ಲ ಪಡ್ಕೊಳ್ತಾರೆ ಅಂತ. ಅದು ಕಥೆಯ ಒಂದು ರೂಪದಲ್ಲಿರುವಂತಹ ಒಂದು. ಸಾಮಾನ್ಯವಾಗಿ ವ್ರತಗಳು ಸಾಧಾರಣವಾಗಿ ಏನಾಗ್ತದೆ, ಉದ್ಯೋಗಂ ಪುರುಷ ಲಕ್ಷಣಂ, ಗಂಡಸು ಆದವನು ವ್ಯಾಪಾರ ವ್ಯವಹಾರಕ್ಕೆ ನಿತ್ಯ ಕರ್ಮಕ್ಕೆ ಮನೆಯಿಂದ ಹೊರಗಡೆ ಹೋಗ್ತಾನೆ. ಹೆಂಗಸಾದವಳು ವ್ರತಗಳನ್ನು ಮಾಡಿಕೊಂಡು ಗಂಡನ ಶ್ರೇಯಸ್ಸು, ಮನೆಯ ಸಮೃದ್ಧಿ, ಮಕ್ಕಳಿಗೆ ಆರೋಗ್ಯ
ಹಿರಿಯರಿಗೆ ಎಲ್ಲ ಮನೆಗೆ ಬೇಕಾಗಿರ್ತಕ್ಕಂಥ ಸಕಲ ಸಮೃದ್ಧಿಗಳಿಗೆ ಒಂದು ಬಹುತೇಕವಾಗಿ ಹೆಂಗಸರೇ ಆರಾಧನೆಯನ್ನು ಮಾಡಿಕೊಂಡು ಬರ್ತಾ ಇಲ್ಲ. ಹಾಗೆ ಅದೇ ರೀತಿಯಲ್ಲಿ ಅಂದರೆ ಎಲ್ಲರ ಕಷ್ಟಗಳನ್ನು ಕೂಡ ಪರಿಹಾರ ಮಾಡುವಂತ ಕೇಳ್ತಕ್ಕಂಥವಳು ಆ ಹೆಣ್ಣಿನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯ. ಹಾಗಾಗಿ ಆ ಸುಶೀಲ ಆಗಿರ್ತಕ್ಕಂಥ ಚಾರುಮತೆಗೆ ಲಕ್ಷ್ಮಿ ಬಂದ್ಲು ಅಂತ ನೀವು ಹೇಳ್ತಾ ಇದ್ದೀರಿ. ಇನ್ನು ಈ ವಿಶೇಷವಾಗಿ ನಾವು ನೋಡ್ತೇವೆ, ಒಬ್ಬರು ಮನೆಯಲ್ಲಿ ಮಾಡುವಂಥದ್ದು ಬಹಳ ವಿಶೇಷವೋ ಅಥವಾ ಸಾರ್ವಜನಿಕವಾಗಿ ಈಗೆಲ್ಲ ಯಾಕೆ ಕೇಳಿದರೆ ಮಹಾಗಣಪತಿ ಚೌತಿ ಸಾರ್ವಜನಿಕವಾಗಿ ಯಾರು ತಂದರು ಅಂತ ನಮಗೆಲ್ಲ ಗೊತ್ತೇ ಇದೆ. ಬಾಲಗಂಗಾಧರ ತಿಲಕರು ಯಾವ ಉದ್ದೇಶಕ್ಕೆ ತಂದರು ಅಂತಕ್ಕಂಥದ್ದು ಗೊತ್ತಿದೆ. ನಾವೀಗ ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆ ನೋಡ್ತಾ ಇದ್ದೇವೆ, ಮನೆಯಲ್ಲಿ ಮಾಡುವವರ ಸಂಖ್ಯೆ ಕಡಿಮೆ ಆಗಿ ಎಲ್ಲ ಒಟ್ಟಿಗೆ ಸೇರಿ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಇದರಲ್ಲಿ ಯಾವುದು ವಿಷಯ ಏನು ಬಲ ಯಾವುದ್ರಲ್ಲಿ ಬರ್ತದೆ? ಇದರಲ್ಲಿ ಸಾಮಾನ್ಯವಾಗಿ ಮಹತ್ವವನ್ನು ಪಡ್ಕೊಳ್ಳುವಂತಹದ್ದು, ಈಗ ಇದು ವ್ರತ ಅಂತ ಬಂದ ನಂತರ ಮಹತ್ವವನ್ನು ಪಡ್ಕೊಳ್ಳುವಂತಹದ್ದು ಸಾಮೂಹಿಕವಾಗಿ ಮಾಡುವಂಥ ಸಂಘೆ ಶಕ್ತಿ ಕಲವು ಯುಗೆ ಅಂತ. ಯಾಕೆ ಹೇಳಿದ್ರೆ ಒಬ್ಬರು ಮಾಡುವಂತಹದ್ದು ಅದು ಸಹಜವಾಗಿ ಹಬ್ಬ ಆಗತ್ತೆ, ಅವರ ಸಂಭ್ರಮವನ್ನು ಅದು ಸೂಚನೆ. ವೈಯಕ್ತಿಕವಾಗಿ ಸಾಮೂಹಿಕವಾಗಿ ಮಾಡುವಂತಹದ್ದು ಎಲ್ಲರೊಟ್ಟಿಗೆ ಅದನ್ನೇ ನಮ್ಮ ಪ್ರಧಾನಿಯವರು ಹೇಳಿ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅಂತ. ಎಲ್ಲರೂ ಒಟ್ಟಿಗೆ ನಾವು ಬೆಳೆಯುವಂತಹದ್ದು ಇದೆಯಲ್ವಾ, ಅದು ಇನ್ನೊಂದು ಸಂಪತ್ತು ಅಂತ. ಒಬ್ಬರೇ ಬೆಳೆಯುವಂತಹದ್ದು, ದೇವರು ಬೇರೆ ಬೇರೆ ಸ್ವರೂಪಗಳಲ್ಲಿ ಬರ್ತಾನೆ ಅನ್ನುವಂಥದ್ದು, ಯಾವ ಸ್ವರೂಪದಲ್ಲಿ ಬರ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಷ್ಟಗಳು ಹೇಗೆ ಮಾತಾಡ್ಕೊಳ್ಳುವಾಗ ಅವನು ಅದರಿಂದ ನಮ್ಗೆ ಪರಿಹಾರವೂ ಸಿಕ್ಕಿತ್ತು. 4 ಜನ ಸೇರಿ ಸಾಮೂಹಿಕವಾಗಿ ಮಾಡುವಂಥದ್ದು ಬಹಳ ವಿಶೇಷತೆ. ಹಾಗಾಗಿ ಸಾಮೂಹಿಕ ಕ್ರಮಕ್ಕೆ ಒತ್ತು ಜಾಸ್ತಿ. ಸಾಧಾರಣವಾಗಿ ಎಲ್ಲಿ ಮಾಡಬಹುದು ಅಂದರೆ ದೇವಸ್ಥಾನಗಳಲ್ಲಿಯೋ ಅಥವಾ ಎಲ್ಲ ವ್ರತಗಳಿಗೂ ಅದಕ್ಕೆ ಕೆಲವೊಂದು ಸ್ಥಳವನ್ನು ಹೇಳುತ್ತಾರೆ. ನದಿ ತೀರ, ದೇವಾಲಯ, ಶುಚಿಯಾದ ಪ್ರದೇಶ, ಪುಷ್ಪಗಳು ಫಲಗಳು ಇದ್ದ ಜಾಗ, ದನಗಳು ತಿರುಗಾಡುವಂತಹ ಜಾಗ, ಇದೆಲ್ಲವೂ ಕೂಡ ಬೇಗ ನಾವು ದೇವರನ್ನು ಒಲಿಸ್ಕೊಳ್ಳಿಕ್ಕೆ ಆಗುವಂತಹ ಸ್ಥಳಗಳು ಅಂತ ಅರ್ಥ. ಆದರೆ ಈಗಿನ ಮಟ್ಟಕ್ಕೆ ನಾವು ಹೆಚ್ಚು ಜನ ಸೇರ್ಲಿಕ್ಕೆ ಯಾವ ಜಾಗ ಯೋಗ್ಯವು ಅದೇ ಯುಕ್ತವಾದ್ದು ಅಂತ ಹೇಳುವ ಸರಿಯಾಗಿ ನಾವು ಕಲ್ಯಾಣ ಮಂಟಪ ಅಂತ ನಾವೀಗ, ಅಥವಾ ಒಂದು ಸಭೆ, ಒಂದು ದೊಡ್ಡ ಶುಭ ಕಾರ್ಯಗಳು ನಡೆಯುವಂತಹ ಜಾಗ, ಹೆಸರೇ ಸೂಚಿಸ್ತದೆ ಕಲ್ಯಾಣವನ್ನೇ ಬಯಸುವಂತಹ ಒಂದು ಕ್ಷೇತ್ರ. ಅಂತಹ ಜಾಗಗಳಲ್ಲೆಲ್ಲವೂ ಕೂಡ ವಿಶೇಷವಾಗಿ ದೇವರನ್ನು ಆರಾಧನೆ ಮಾಡಲಿಕ್ಕೆ ನಮಗೆ ಈಗ ಅನುಕೂಲಕ್ಕೆ ಇರುವ ಸ್ಥಳಗಳು. ಮತ್ತು ಈ ಸತ್ಯನಾರಾಯಣ ಪೂಜೆಯಲ್ಲಿ ನಮಗೆ ಸಪಾದ ಭಕ್ಷ ಬಹಳ ವಿಶೇಷ ಅಂತ. ಸಪಾದ ಭಕ್ಷ ಯಾರು ತಂದುಕೊಟ್ಟು ಕೂಡಲೇ ಸತ್ಯನಾರಾಯಣ ಪೂಜೆ ಇತ್ತ ಅಂತ ಒಂದು ಕೇಳ್ತೇವೆ. ಹೀಗೆ ವರಮಹಾಲಕ್ಷ್ಮಿಗೆ ಇಲ್ಲಿ ಒಂದು ದಾರ ಅಂದರೆ ಅಥವಾ ದೋರ, ಈ ದಾರ ಅದಕ್ಕೆ ಗಂಟು ಏನಾದರೂ ಎಷ್ಟು ಸಂಖ್ಯೆ ಏನಾದರೂ ಇದೆಯಾ, ಅದು ಏನು ಸಂಖ್ಯೆ, ದಾರದ ಮಹತ್ವ ಏನದು? ಈ ದಾರ ಹೇಳುವಂತಹದ್ದು ಒಳ್ಳೆಯ ರೀತಿಯ ಕಲ್ಪನೆಯನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಎಲ್ಲ ವ್ರತಕ್ಕೂ ಕೂಡ ಒಂದೊಂದು ರೀತಿಯ ವ್ಯತ್ಯಾಸಗಳು ಇರುತ್ತೆ. ಅದರಲ್ಲಿ ಈ ವರಮಹಾಲಕ್ಷ್ಮಿ ವ್ರತದಲ್ಲಿ ಒಂದು ವಿಶೇಷವಾದ ಒಂದು ಪ್ರಕ್ರಿಯೆ ಅಂತ ಹೇಳಿದರೆ ಅದು ದೋರಬಂಧನ, ದಾರವನ್ನು ಬಂಧನ ಮಾಡುವಂತಹದ್ದು ಅಂತ. ಯಾಕೆ ಅದು ಅಂತ ಕೇಳಿದರೆ ಅದು ಕಟ್ಟೋದು ಅಂತ, ದಾರವನ್ನು ಕಟ್ಟೋದು ಹೇಳಿದರೆ ಕಟ್ಟಿಕೊಳ್ತೇವೆ, ಬದ್ಧ. ಅದರ ಮೂಲ ಉದ್ದೇಶ ಏನು ಅಂತ ಕೇಳಿದರೆ, ಒಂದು ರೀತಿಯಿಂದ ಪೂಜೆಗೆ ಇಟ್ಟ ಲಕ್ಷ್ಮಿಯನ್ನು ಪೂಜೆ ಮಾಡಿ ಇಟ್ಟ ದಾರವನ್ನು ಕಟ್ಟೋದು ಹೇಳಿದರೆ ಲಕ್ಷ್ಮಿಯ ಅನುಗ್ರಹವನ್ನು ಕಟ್ಟಿಕೊಳ್ಳೋದು ಅಂತ ಅರ್ಥ. ಲಕ್ಷ್ಮಿಯನ್ನೇ ರಕ್ಷಣೆ ಮಾಡಿಕೊಳ್ಳೋದು, ಅನುಗ್ರಹ ಪಡೆಯುವಂಥದ್ದು. ಯಾಕೆ ಇದು ಬೇಕು ಹೇಳಿದರೆ ಸಣ್ಣ ಒಂದು ಇದಕ್ಕೆ ವಿಶೇಷಣಗಳು ವಿಷಯ ಇದೆ ಅಂತ. ಈ ಲಕ್ಷ್ಮಿ ಹೇಳುವಂತಹದ್ದು ಅವಳ ಪ್ರಾದುರ್ಭಾವವನ್ನು ನಾವು ಚಿಂತನೆ ಮಾಡಿತ್ತು ಅಂತ ಆದರೆ, ಅವಳು ಬಂದವಳು ಏನು ಹೇಳಿದರೆ ಸಾಗರದಿಂದ, ಸಮುದ್ರದಿಂದ ಮಥನದಿಂದ ಬಂದವಳು ಅಂತ. ಈ ಸಮುದ್ರ ಮಥನದಿಂದ ಬರಬೇಕಾದ್ರೆ ಸಮುದ್ರ ಮಥನದ ಮೊದಲು ಕೆಲವೊಂದು ವಸ್ತುಗಳು ಈ ಮಥನದಲ್ಲಿ ಉತ್ಪತ್ತಿಯಾಗಿ ಬಂತು ಅಂತ. ಅದರಲ್ಲಿ
ಉಚ್ಚೈಶ್ರವಸ, ಹಾಲಾಹಲ, ವಿಷ, ಚಂದ್ರ, ಮದಿರ, ಕೌಸ್ತುಭಮಣಿ ಎಲ್ಲವೂ ಕೂಡ ಒಂದೊಂದೇ ವಸ್ತುಗಳು ಬಂದು ಕೊನೆಯದಾಗಿ ಲಕ್ಷ್ಮಿ ಅನಂತರ ಅಮೃತ ಇದು ಸಿಕ್ಕಿರುವಂಥದ್ದು. ಒಬ್ಬ ನಮಗೆ ಸಣ್ಣದಲ್ಲಿರುವಾಗ ಬಂದ ಶುಕನಾಸ ಉಪದೇಶ ಅಂತ ಹೇಳುವ ಒಂದು ವಿಚಾರದಲ್ಲಿ ಆ ಶುಕನಾಸ ಉಪದೇಶ ಮಾಡುವಾಗ ಲಕ್ಷ್ಮಿಯ ಗುಣವನ್ನು ಹೇಳುತ್ತಾನೆ ಅಂತ. ಏನು ಹೇಳಿದರೆ, ಈ ಲಕ್ಷ್ಮಿ ಪ್ರಾದುರ್ಭಾವ ಆಗುವಾಗ ಸಮುದ್ರದ ಒಳಗೆ ಎಲ್ಲ ವಸ್ತುಗಳ ಒಟ್ಟಿಗೆ ಇದ್ದರು. ಅವಳು ಬರಬೇಕಾದ್ರೆ ಅವರ ನೆನಪು ನನಗೆ ಇರಲಿ ಅಂತ ಒಬ್ಬೊಬ್ಬರ ವಸ್ತುಗಳನ್ನು ಒಂದೊಂದು ಗುಣಗಳನ್ನು ತಾನು ಇಟ್ಕೊಂಡು ಅಂತ ಅದರಲ್ಲಿ ಹೇಳ್ತಾರೆ. ಲಕ್ಷ್ಮಿ ಎಲ್ಲ ವಸ್ತುಗಳ ಗುಣವನ್ನು ತಾನು ಇಟ್ಕೊಂಡಂತೆ. ಅವರ ನೆನಪಿರಲಿ, ನಾನು ಒಟ್ಟಿಗಿದ್ದೆ ಸಮುದ್ರದ ಒಳಗಿರುವಾಗ, ಹೊರಗೆ ಬರುವಾಗ ಒಂದೊಂದು ಅವರ ಗುಣ ನೆನಪಿರಲಿ ಅಂತ. ಅದರಲ್ಲಿ ಇಂದುಶಕಲವತ್, ದಂತವಕ್ರತ ಅಂತ ಹೇಳಿ ಈ ಚಂದ್ರನಂತೆ ವಕ್ರವಾಗಿರುವಂತಹದ್ದು ಅಂತ. ಆನಂತರ ಉಚ್ಚೈಶ್ರವಸಃ ಚಂಚಲತಾ, ಈ ಚಂಚಲೆ, ಈ ಕುದುರೆ ಹೇಳುವಂತಹದ್ದು ಚಂಚಲೆ ಅಲ್ವಾ, ಅದೇ ರೀತಿ ಲಕ್ಷ್ಮಿ ಹೇಳುವಂತಹದ್ದು ಚಂಚಲೆ. ಯಾವತ್ತು ಒಂದು ಜಾಗದಲ್ಲಿ ಇದ್ದಾಗೆ ಇರುವುದಿಲ್ಲ, ಅವಳು ತಿರುಗ್ತಾ ಇರ್ತಾಳೆ ಅಂತ. ನಾವು ನೋಟನ್ನು ನೋಡ್ತೇವಲ್ವ, ಇವತ್ತು ನಮ್ಮ ಕೈಲಿದ್ರೆ ನಾಳೆ ಇನ್ನೊಂದು ಕೈಲಿ ಹೋಗಿ, ಮತ್ತೊಂದು ದಿವಸ ಇನ್ನೊಬ್ಬರ ಕೈಲಿ ಹೋಗಿ ತಿರುಗ್ತಾ ಇರುತ್ತದೆ. ಅದೇ ರೀತಿ ಕಾಲಕೂಟಾದ ಮೋಹನ ಶಕ್ತಿ ಅಂತ, ಈ ವಿಷದ ಒಂದು ಗುಣ ಹೇಳಿದರು, ಅದು ಮೋಹನ, ಅದು ಮೊದಲು ಮೋಹನ ಮಾಡ್ತದಂತೆ. ಹಾಗೆ ಆ ಮೋಹದ ಶಕ್ತಿಯನ್ನು ಲಕ್ಷ್ಮಿ ಪಡ್ಕೊಂಡಿದ್ಲು. ಕೌಸ್ತುಭಮಣಿ ಅತಿನಿಷ್ಠುರದ, ಮಣಿ ಹೇಳುವಂಥದ್ದು ಕೌಸ್ತುಭಮಣಿ ಅತ್ಯಂತ ಗಟ್ಟಿ ಇರ್ತದೆ. ಆ ಲಕ್ಷ್ಮಿಯು ಕೂಡ ನಿಷ್ಠುರ, ರಾಶಿ, ಅವಳ ಗುಣ ನಿಷ್ಠುರ. ದುಡ್ಡಿನ ವಿಷಯದಲ್ಲಿ ಯಾರು ಎಷ್ಟು ನಿಷ್ಠುರ ಆಗ್ತಾರೆ, ಅದರಲ್ಲಿ ಯಾವ ಒಂದು ಸಂಶಯನೂ ಇಲ್ಲ ಅಂತ. ಆ ಗುಣವನ್ನು ಲಕ್ಷ್ಮಿ ಹೊಂದಿರ್ತಾಳೆ. ಹೀಗೆ ಅಂತಹ ಲಕ್ಷ್ಮಿ ಕೆಲವೊಂದು ಗುಣಗಳನ್ನು ಹೊಂದಿದ್ದಾಳೆ. ಏನು ಹೇಳಿದರೆ, ದುಃಖೇನ ಪರಿಪಾಲ್ಯತೆ, ಅವಳನ್ನು ರಕ್ಷಣೆ ಮಾಡೋದು ಹೇಳಿದರೆ ಅತ್ಯಂತ ದುಃಖ ಅಂತ ಅದನ್ನು ನಾವು ಹೇಳ್ತೇವೆ. ಆಯೇ ದುಃಖಂ ಜಯೇ ದುಃಖಂ ದಿಗರ್ಥಂ ದುಃಖವಾದನಂ ಅಂತ. ಈ ಅವಳನ್ನು ಸಂಪಾದನೆ ಮಾಡುವಾಗಲೂ ದುಃಖನೇ, ಅವಳನ್ನು ವ್ಯಯ ಮಾಡುವಾಗಲೂ ದುಃಖನೇ. ಹಾಗಾಗಿ ಅವಳನ್ನು ರಕ್ಷಣೆ ಮಾಡೋದು ಕೂಡ ದುಃಖನೇ. ಹಾಗಾಗಿ ಕೆಲವೊಮ್ಮೆ ಭಾವನೆ ಬರುತ್ತಂತೆ, ಆ ದುಃಖಕ್ಕೆ ಧಿಕ್ಕಾರ ಇರಲಿ. ಆ ರೀತಿ ಲಕ್ಷ್ಮಿ ಹೇಳುವಂಥದ್ದು ಪರಿಪಾಲ್ಯತೆ, ಅವಳನ್ನು ರಕ್ಷಣೆ ಮಾಡುವುದು ಹೇಳಿದರೆ ಒಂದು ದೊಡ್ಡ ದುಃಖನೇ ಅಂತ ಅರ್ಥ. ನಿಸ್ಪಂದೀಕೃತ ಅಪಿ ನಶ್ಯತೆ, ಎಷ್ಟು ನಾವು ಅವಳನ್ನು ರಕ್ಷಣೆ ಮಾಡಲಿ, ನಾವು ಅದನ್ನು ಪ್ರೀತಿ ಮಾಡಿದರೂ ಕೂಡ ಅವಳು ನಾಶ ಆಗಿ ಹೋಗ್ತಾಳೆ, ಅವಳು ಒಂದೇ ರೀತಿಯಾಗಿ ಇರೋದಿಲ್ಲ ಅಂತ. ಪರಿಚಯಂ ರಕ್ಷಯತಿ ಅಂತ, ಎಷ್ಟು ಪರಿಚಯದವರಿದ್ದರೂ ಕೂಡ ದುಡ್ಡಿನ ವಿಷಯದಲ್ಲಿ ಯಾವುದೂ ಕೂಡ ಮುಲಾಜಿಲ್ಲ ಅಂತ. ಅವಳು ಲಕ್ಷ್ಮಿ ಹೇಳುವಂತಹದ್ದು ಪರಿಚಯದವರನ್ನ ಗಣನೆಗೆ ತಗೊಳ್ಳೋದಿಲ್ಲ, ವಿಶೇಷ ಗುಣಗಳು ಇರುತ್ತವೆ ಅಂತ. ನಾ ಕುಲಕ್ರಮಂ ಅನುವರ್ತದೆ, ದೊಡ್ಡ ಕುಲದಲ್ಲಿ ಬಂದಿದ್ದೇನೆ ಹಾಗಾಗಿ ನನ್ನ ಹತ್ರ ಸಂಪತ್ತು ಯಾವತ್ತೂ ಇರಬೇಕು ಹೇಳಿದ್ರೆ ಅದು ಸುಳ್ಳು. ಕುಲದ ಅದನ್ನು ನೋಡೋದಿಲ್ಲ. ಇವತ್ತು ಒಂದು ದಿವಸ ಹಣ ಇತ್ತು, ನಾಳೆ ಹಣ ಇಲ್ಲದೇ ಇರ್ಬೋದು, ಅಂತಹ ಪರಿಸ್ಥಿತಿ ಬರ್ಬೋದು. ನ ಶೀಲಂ ಪಶ್ಯತಿ, ಒಳ್ಳೆಯ ಗುಣ ಇದ್ದವರು ಅವರ ಹತ್ರವು ಬೇಕಾದಷ್ಟು ಹಣ ಇರಲಿ ಹೇಳಿದರೆ, ಗುಣ ಇದ್ದವರಿಗೆ ಹಣ ಯಾವತ್ತೂ ಬರೋದೇ ಇಲ್ಲ ಅಂತ. ನಶ್ರುತಂ ಆಕರ್ಣ್ಯತಿ, ಒಳ್ಳೆ ಕಲ್ತವರು, ವೇದವನ್ನು ಕಲ್ತವರು ಅಥವಾ ಒಳ್ಳೆ ಜ್ಞಾನ ಇದ್ದವರು ಅವರ ಹತ್ರನೂ ಲಕ್ಷ್ಮಿ ಹೋಗೋದಿಲ್ಲ. ಅಥವಾ ಅವರ ಹತ್ರ ಯಾವತ್ತೂ ಇರ್ಬೋದಲ್ವಾ, ಅದು ಕೂಡ ಅವರ ಹತ್ರ ಇರಲೇಬೇಕು ಹೇಳುವ ನಿಯಮಗಳು ಏನಿಲ್ಲ. ನಾ ಧರ್ಮಂ ಅನುರುದ್ಧ್ಯತೆ, ಧರ್ಮ, ನಾವು ಇದು ಒಳ್ಳೆಯ ಧರ್ಮವನ್ನು ಮಾಡ್ತಾ ಇದ್ದೇವೆ, ಧರ್ಮಕರ್ಮವನ್ನು ಮಾಡ್ತಾ ಇದ್ದೇವೆ ಅಥವಾ ಧಾರ್ಮಿಕ ಪ್ರಕ್ರಿಯೆಯಲ್ಲಿದ್ದೇವೆ, ಅದು ಕೂಡ ಅವರ ಹತ್ರನೂ ಇರಬೇಕು ಅಂತ ಇಲ್ಲ. ಇವತ್ತು ಇರ್ಬೋದು, ನಾಳೆ ಹೋಗ್ಬೋದು. ನ ತ್ಯಾಗಂ ಅದ್ರಿಯತೆ, ಬೇಕಾದಷ್ಟು ತ್ಯಾಗ ಮಾಡಿದ್ದಾರೆ, ಅಂತಹ ವ್ಯಕ್ತಿಯಲ್ಲಿ ಯಾವತ್ತೂ ಇರ್ಬೋದಲ್ಲ ಲಕ್ಷ್ಮಿ, ಅವರ ಹತ್ರವೂ ಇರೋದಿಲ್ಲ. ಮಂದರ ಪರ್ವತಮೇವ ಪರಿಭ್ರಮತೆ ಅಂತ, ಅವಳು ಬಂದದ್ದು ಮಂದರ ಪರ್ವತದ ಸಮುದ್ರ ಮಥನದಲ್ಲಿ ಮಂದರ ಪರ್ವತವನ್ನ ತಿರುಗಿಸುವಾಗ ಬಂದದ್ದು, ಅದೇ ರೀತಿಯಾಗಿ ಅವಳು ಕೂಡ ತಿರುಗ್ತಾ ಇರ್ತಾಳೆ ಅಂತ. ಅಂತಹ ಲಕ್ಷ್ಮಿಯನ್ನ ನಮ್ಮ ಜೀವಿತ ಕಾಲದವರೆಗೆ ನಾವು ಕಟ್ಟಿ ಹಾಕುವ ಒಂದು ಪ್ರಮೇಯವೇ
ದಾರದ ರೂಪ. ಬಹಳ ಸುಂದರವಾಗಿ ವರ್ಣನೆ ಮಾಡಿ, ಬಹಳ ಖುಷಿ ಆಯಿತು. ದಾರದ ರೂಪ ಯಾಕೆ ಹಾಗಾದ್ರೆ ದಾರ ಬೇಕು ಅಂತ ಹೇಳಿದ್ರೆ, ನೀನು ಯಾವತ್ತಿನವರೆಗೆ ನನ್ನ ಹತ್ರ ಇರ್ತೀಯೋ ಗೊತ್ತಿಲ್ಲ, ನನ್ನ ಜೀವಿತ ಕಾಲದಲ್ಲಿ ನನ್ನ ಒಟ್ಟಿಗೆ ಇರು ಅಂತ ಹೇಳಿ ಅವಳನ್ನ ಪೂಜೆ ಮಾಡಿ ಕಟ್ಟಿಕೊಳ್ಳುವಂತ 12 ಗುಣಗಳು, 12 ಗುಣಗಳು ಅದಕ್ಕೆ 12 ರೀತಿಯ ಗಂಟು ಮಾತ್ರ ಅಲ್ಲ, ಅದು ಕೂಡ 12 ಮಾಸಕ್ಕೆ ಪ್ರತಿಯಾಗಿ ಒಂದೇ ಮಾಸದಲ್ಲಿ ಮಾಡುವಂತಹ, ಕೇವಲ ಶ್ರಾವಣ ಮಾಸದಲ್ಲಿ ಮಾಡುವಂತಹ ಪ್ರಕ್ರಿಯೆ ಅಂತ. ಅದ್ರ ಉದ್ದೇಶ ಈ 12 ಗಂಟು 12 ತಿಂಗಳಿಗೆ ರಕ್ಷಣೆ ಮಾಡಬೇಕು. ಅದು ವ್ರತ ಹೇಳುವಂತಹದ್ದು ಅದು ನಿಯಮೇನ ಆಗ್ತಾ ಇರಬೇಕು. ಅದು ಬರೋ ವರ್ಷಕ್ಕೆ ಇನ್ನೊಮ್ಮೆ ಮಾಡಲೇಬೇಕು. ನಾನು ಹೋದ ವರ್ಷ ವ್ರತ ಮಾಡಿದ್ದೇನೆ, ಈ ವರ್ಷ ಇಲ್ಲ ಅಂತ ಹೇಳುವಂಥದ್ದೆಲ್ಲ ನಿಯಮೇನ ಮಾಡ್ತಾ ಇರಬೇಕು. ಆವಾಗ ಏನು ಹೇಳಿದ್ರೆ, ಈ 1 ವರ್ಷ ನನ್ನೊಟ್ಟಿಗೆ ಕಟ್ಕೊಂಡು ನನ್ನೊಟ್ಟಿಗೆ ಇರು, ಆಯಿತು, ಬರುವ ವರ್ಷ ಪುನಃ ಈ 1 ವರ್ಷ ಪುನಃ ನನ್ನೊಟ್ಟಿಗೆ ಇರು ಹೇಳುವ ಒಂದು ಕಲ್ಪನೆಯಲ್ಲಿ ಆ ದಾರದ ಒಂದು ಪ್ರಕ್ರಿಯೆಯನ್ನು ಜೋಡಿಸಿದ್ದಾರೆ ಹೇಳುವಂತಹದ್ದು ಅತ್ಯಂತ ಒಂದು ಬಹಳ ವಿಶೇಷವಾದ ವಿಷಯ. ಋಷಿಮುನಿಗಳು ಬಹಳ ಏನೇ ಮಾಡೋದಿದ್ರು ಸಕಾರಣವಾಗಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ಪೂರ್ವ ತಯಾರಿಯಿಂದ ಮಾಡಿದ್ದಾರೆ. ಹಾಗಾಗಿ ನಾವು ಅದನ್ನು ತಿಳ್ಕೊಳ್ಳೋದ್ರಲ್ಲಿ ನಾವು ಸ್ವಲ್ಪ ಹಿಂದೆ ಬಿದ್ದಿದ್ದೇವೆ. ಅದು ನಮ್ಮ ವಿಪರ್ಯಾಸ. ಆಗಲಿ ಈ ಒಂದು NP ಸುದ್ದಿ ವಾಹಿನಿ, ಭರವಸೆಯ ಬೆಳಕು ನಮ್ಮ ವಾಹಿನಿಯ ಮುಖಾಂತರವಾಗಿ ಎಲ್ಲ ವೀಕ್ಷಕರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ ತೊಂದರೆಗಳೇ? ಕೊನೆಯದಾಗಿ ನಾವು ವೀಕ್ಷಕರಿಗೆ ಈ ಒಂದು ಸಂದರ್ಭದಲ್ಲಿ ಹೇಳುವಂತಹದ್ದು, ಲಕ್ಷ್ಮಿಯ ಚಿಂತನೆಯನ್ನು ಬೇರೆ ಬೇರೆ ರೀತಿ ನಾವು ಮಾಡ್ಬೋದು, ಆದರೂ ಕೂಡ ಮೂಲವಾಗಿರುವಂತಹದ್ದು ಲಕ್ಷ್ಮಿಯ ಒಂದು ವಿಷಯ ಏನು ಹೇಳಿದರೆ, ಒಂದನೇದಾಗಿ ಅದೃಷ್ಟ, ಇನ್ನೊಂದನೇದಾಗಿ ಸೌಭಾಗ್ಯ, ಇನ್ನೊಂದನೇದಾಗಿ ಸಂಪತ್ತು ಅಂತ. ಈ 3 ವ್ಯಾಪ್ತಿಯಲ್ಲಿ ನಾವು ಲಕ್ಷ್ಮಿಯನ್ನು ನೋಡ್ಕೊಳ್ಬೇಕಾಗತ್ತೆ. ಫಾರ್ಚುನ್, ಪ್ರಾಸ್ಪರಿಟಿ, ವೆಲ್ತ್ ಅಂತ ನಾವು ಅದನ್ನು ವ್ಯಾಖ್ಯಾನ ಮಾಡ್ಬೋದು ಅಂತ. ಅದೃಷ್ಟ ಹೇಳುವಂತಹದ್ದು ಅದು ನಮ್ಮ ವ್ಯಕ್ತಿತ್ವಕ್ಕೆ, ನಮ್ಮ ಪೂರ್ವಜನ್ಮದ ಸುಕೃತಕ್ಕೆ ಸರಿಯಾಗಿರುತ್ತೆ ಅಂತ. ಆ ಅದೃಷ್ಟದಿಂದ ಬಂದ ಏನೊಂದು ಸೌಭಾಗ್ಯ, ಎಲ್ಲ ರೀತಿಯ ಗುಣಗಳು, ಆ ಗುಣಗಳಿಂದ ನಮಗೆ ಸಂಪತ್ತು. ಅದು 3 ಒಟ್ಟಾಯಿತು ಅಂತಾದರೆ ಮಾತ್ರ ಆ ಲಕ್ಷ್ಮಿ ಅದು ಸ್ಥಿರವಾಗಿರುವಂತಹದ್ದು. ಅದು ಇಲ್ಲದೆ ಬೇರೆ ಯಾವುದೂ ಕೂಡ ಅದು ಹೆಚ್ಚು ಶಾಶ್ವತವಾಗಿ ಉಳಿಯುವಂಥದ್ದಲ್ಲ ಅಂತ. ಹಾಗಾಗಿ ಅಂತಹ ಲಕ್ಷ್ಮಿಗೆ ನಾವು ಆರಾಧನೆ ಮಾಡುವ ಒಂದು ಪ್ರಮೇಯ ಈಗ ಪ್ರಚಾರದಲ್ಲಿದೆ. ವರಮಹಾಲಕ್ಷ್ಮಿ ಹೇಳುವ ಒಂದು ಹೆಸರಿನಲ್ಲಿ ವರಮಹಾಲಕ್ಷ್ಮಿಯ ವ್ರತದ ರೂಪದಲ್ಲಿ ನಾವು ವಿಶೇಷವಾಗಿ ಆ ಲೋಕದಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಆರಾಧನೆ ಮಾಡ್ತಾ ಬರುವಂತಹ ಒಂದು ಯೋಗ ನಮಗೆ ಪ್ರಾಪ್ತಿಯಾಗಿದೆ. ಈ ಕಾಲದಲ್ಲಿ ನಾವು ಹೇಳೋದಿಷ್ಟೇ, ಏನು ಹೇಳಿದರೆ, ನಮಗೆ ಯಾವ ರೀತಿಯ ಅನುಗ್ರಹನ ದೇವರು ಕೊಟ್ಟಿದ್ದಾರೋ ಇಲ್ವೋ ಅದು ಗೊತ್ತಿಲ್ಲ, ಆದರೆ ಕೊಟ್ಟ ಯಾವ ಅನುಗ್ರಹ ಇದೆಯಾ ಅದು ಸ್ಥಿರವಾಗಿ ನಮ್ಮಲ್ಲಿ ಇರಲಿ. ಕೇವಲ ಸಂಪತ್ತು ಅಂತಾದರೂ ಅದು ಅನುಭವಕ್ಕೆ ಬರೋದಿಲ್ಲ. ಕೇವಲ ಅದೃಷ್ಟ ಇದ್ದರೂ ಕೂಡ ಪ್ರಯೋಜನ ಇಲ್ಲ. ಕೇವಲ ಗುಣದಲ್ಲಿದ್ದರೂ ಕೂಡ ನಾವು ಅದನ್ನು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ವರಮಹಾಲಕ್ಷ್ಮಿ ಹೇಳುವಂಥವಳು ಎಲ್ಲ ರೀತಿಯ ವರಗಳನ್ನು ಹಿಡ್ಕೊಂಡು ಚಾರುಲತೆಯಲ್ಲಿ ಕೇಳುವಂತಹದ್ದು. ನೀನು ಆಚರಣೆ ಮಾಡು, ನಿನಗೆ ಆ ವರವನ್ನು ಕೊಡುತ್ತೇನೆ ಅಂತ. ಒಂದು ರೀತಿ ಏನು ಹೇಳಿದರೆ, ನಮಗೆ ಎಲ್ಲ ಈಗಿನ ಕಾಲದಲ್ಲಿ ಈ ಮೊಬೈಲೆಲ್ಲ ಆವಾಗ ಫೋನ್ ಬರ್ತಾ ಇರುತ್ತೆ. ನಾವು ಈ ಬ್ಯಾಂಕಿಂದ ಫೋನ್ ಮಾಡ್ತಾ ಇದ್ದೇವೆ, ನಿಮಗೆ ಲೋನ್ ಸ್ಯಾಂಕ್ಷನ್ ಆಗಿದೆ, ನೀವು ಲೋನ್ ತಗೊಳ್ತೀರಾ, ಲೋನ್ ತಗೊಳ್ಳಿ ಅಂತ. ಮುಂಚಿನ ಕಾಲದಲ್ಲೆಲ್ಲ ಒಂದು ಲೋನ್ ತಗೊಳ್ಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟದ ಪ್ರಕ್ರಿಯೆ ಅದು ಅಂತ. ಅವಶ್ಯಕತೆ ಇರುತ್ತೆ, ನಮಗೆ ಆ ಲೋನ್ನ ಅವಶ್ಯಕತೆ ಇರುತ್ತೆ, ಆದರೆ ಅದನ್ನು ಪಡಿಬೇಕು ಅಂತ ತುಂಬ ಕಷ್ಟದ. ಆದರೆ ಅವರಿಂದಾಗೇ ಫೋನ್ ಬಂದು ನಿಮಗೆ ಇಷ್ಟು ಸ್ಯಾಂಕ್ಷನ್ ಆಗಿದೆ, ನೀವು ತಗೊಳ್ಳೋದು ಮಾತ್ರವಾಗಿ, ನಿಮಗೆ ಇಚ್ಛೆ ಇದೆಯಾ ಅಂತ. ಅದು ಆವಾಗ ನಾವು ಅದನ್ನು ಸ್ವೀಕಾರ ಮಾಡಿಕೊಂಡು ನಮ್ಮ ಕೆಲಸಕ್ಕೆ ನಾವು ಉಪಯೋಗ ಮಾಡಿತ್ತು ಅಂತಂದರೆ ಬೇಕಾದ ರೀತಿಯ ಸಾಧನೆ ಮಾಡ್ಬೋದು. ಅದೇ ರೀತಿಯಾಗಿ ವರಮಹಾಲಕ್ಷ್ಮಿ ವರಗಳನ್ನು ಪಡ್ಕೊಂಡು ನಾನು ಕೊಡಲಿಕ್ಕೆ ತಯಾರಿದ್ದೇನೆ, ನೀನು ಪೂಜೆ ಮಾಡು ಅಂತ ಕೇಳುವಂಥ ರೀತಿಯಲ್ಲಿ ಈ ವರಮಹಾಲಕ್ಷ್ಮಿ ಇದೆ. ಹಾಗಾಗಿ ಚಾರುಲತೆ ಅಂತಹ ಪೂಜೆ ಮಾಡಿಕೊಂಡು ವರವನ್ನು ಪಡ್ಕೊಂಡು ನಾವು ಕೂಡ ಅಂತಹ ಲಕ್ಷ್ಮಿಯ ಕಲ್ಪನೆ ಮಾಡಿಕೊಂಡು ಎಲ್ಲ ರೀತಿಯ ವರವನ್ನು ಹಿಡ್ಕೊಂಡ ಒಂದು ಆ ಲಕ್ಷ್ಮಿ ಬೇಡವಾ? ಎಲ್ರಿಗೂ ಬೇಕಲ್ವಾ? ಎಲ್ರಿಗೂ ಬೇಕು. ಯಾವ ರೀತಿಯ ಫಲವನ್ನು ಕೊಡ್ತಾಳೆ ಹೇಳಿದರೆ 8 ರೀತಿಯ ಲಕ್ಷ್ಮಿಯನ್ನು ನಾವು ಚಿಂತನೆ ಮಾಡುತ್ತೇವೆ. ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಇಂಥ 8 ರೀತಿಯ ಲಕ್ಷ್ಮಿ. ಅದರ 8 ರೀತಿಯ ಫಲಗಳನ್ನು ಕೊಟ್ಟರೆ ಸಾಕು ಅಂತವಳು ಅಲ್ವಾ?
ಎಂಟು ರೀತಿಯ ಫಲವನ್ನು ಕೊಡಲಿಕ್ಕೆ ಅವಳು ತಯಾರಿದ್ದಾಳೆ ಅಂತ. ಲಕ್ಷ್ಮಿಯ ರೂಪದಲ್ಲಿ ಅದೃಷ್ಟವನ್ನು ಮೊದಲನೇದಾಗಿ ಅವಳು ನಮಗೆ ಅದೃಷ್ಟವನ್ನು ಕೊಡಬೇಕು. ಲಕ್ಷ್ಮಿಯ ಸ್ವರೂಪದಲ್ಲಿ ಎಲ್ಲ ರೀತಿಯ ಸಂಪತ್ತು ಕೂಡ ನಮಗೂ ಬೇಕು. ಧಾನ್ಯಲಕ್ಷ್ಮಿಯ ಸ್ವರೂಪದಲ್ಲಿ ಕೃಷಿಯಲ್ಲೂ ಕೂಡ ಅವಳು ಆವಿರ್ಭಾವ ಆಗಿ ಅವಳು ಎಲ್ಲ ಕಡೆಯಲ್ಲೂ ವ್ಯಾಪ್ತವಾಗಿದ್ದುಕೊಂಡು ಅವಳು ಅನ್ನಪೂರ್ಣೇಶ್ವರಿ ಆ ಸ್ವರೂಪದಲ್ಲಿಯೂ ಕೂಡ ನಮಗೆ ಅನುಗ್ರಹ ಮಾಡಬೇಕು. ಗಜಲಕ್ಷ್ಮಿಯ ಸ್ವರೂಪದಲ್ಲಿ ಅಧಿಕಾರಕ್ಕೆ ಕೊರತೆ ಬರದ ಹಾಗೆ ಅವರವರ ಸ್ವಾತಂತ್ರ್ಯಕ್ಕೆ ಸರಿಯಾಗಿ ಅಲ್ವಾ, ನಾವು ಇನ್ನೊಬ್ಬರ ಅಧಿಕಾರಕ್ಕೆ ಯಾವತ್ತೂ ನಾವು ಬಯಸಬಾರ್ದು. ನಮ್ಮ ಅಧಿಕಾರ, ನಮ್ಮ ಮಿತಿಯಲ್ಲಿದ್ದ ಅಧಿಕಾರಕ್ಕೆ ಚ್ಯುತಿ ಬರಬಾರ್ದು. ಆ ರೀತಿಯ ಒಂದು ಅನುಗ್ರಹವನ್ನು ಅವಳು ಮಾಡಲಿಕ್ಕೆ ಸಾಮರ್ಥ್ಯ ಇದ್ದವಳು ತಾಯಿ. ಆ ರೀತಿಯ ಅನುಗ್ರಹವನ್ನು ನಮಗೆ ಕೊಡುವಂಥ ಸಂತಾನ ಲಕ್ಷ್ಮಿಯ ಸ್ವರೂಪದಲ್ಲಿ ನಮ್ಮ ವಂಶಾಭಿವೃದ್ಧಿ ಆಗುವ ರೀತಿಯ ಅನುಗ್ರಹ ಮಾಡು. ಇನ್ನು ವಿಜಯಲಕ್ಷ್ಮಿಯ ಸ್ವರೂಪದಲ್ಲಿ ನಾವು ಯಾವ ಕೆಲಸಕ್ಕೆ ಕೈ ಹಾಕ್ತೇವೋ ಅದರಲ್ಲಿ ಯಶಸ್ಸು ಸಿಗುವಂತೆ ಮಾಡು. ಇನ್ನು ವಿದ್ಯಾಲಕ್ಷ್ಮಿಯ ಸ್ವರೂಪದಲ್ಲಿ ಕಾಲಕಾಲಕ್ಕೆ ಸಕಾಲವಾದ ಜ್ಞಾನವನ್ನು, ಯೋಗ್ಯವಾದ ಪ್ರಕೃಷ್ಟವಾದ ಜ್ಞಾನವನ್ನು ಕೊಡು. ಇನ್ನು ಧೈರ್ಯಲಕ್ಷ್ಮಿಯ ಸ್ವರೂಪದಲ್ಲಿ ಎಲ್ಲ ಸಾಧನೆಗೆ ಬೇಕಾದ ಧೈರ್ಯವನ್ನು ಕೊಟ್ಟು ಎಲ್ಲವೂ ಸಾಧನೆ ಸಿದ್ಧಿಯಾಗುವ ಹಾಗೆ ಅನುಗ್ರಹ ಮಾಡುವಂಥ ಈ ವರಮಹಾಲಕ್ಷ್ಮಿ ಯಾವ ವರವನ್ನು ಕೊಡಲಿಕ್ಕೆ ತಯಾರಿದ್ದ ಆ ಲಕ್ಷ್ಮಿಯನ್ನು ನಾವು ಆ ವ್ರತದ ರೂಪದಲ್ಲಿ ಆರಾಧನೆ ಮಾಡ್ತಾ ಈ ರೀತಿಯ ಫಲವನ್ನು ಪಡೀತು ಅಂತಾದರೆ ಜೀವನದಲ್ಲಿ ಇನ್ನು ಯಾವ ರೀತಿಯ ಕೊರತೆಗಳು ಇಲ್ಲ ಅಂತ. ನಮಗೆ ಸಿಕ್ಕಿತ್ತು, ನಮಗೆ ಮಾತ್ರ ಸಿಕ್ಕಿತು, ಅದರಿಂದಾಗಿ ಇನ್ನೊಬ್ಬರು ನಮಗೆ ತೊಂದರೆ ಮಾಡ್ತಾರೆ ಹೇಳುವ ಒಂದು ಪ್ರಮೇಯ ಬರಲಿಕ್ಕೂ ಸಾಕು. ನಮಗೆ ಎಲ್ಲ ರೀತಿಯ ಅನುಕೂಲ ಬಂದರೆ ಸಮಾಜದಲ್ಲಿ ಸಹಜವಾಗಿ ಅದನ್ನು ಪಡೆಯದಿದ್ದವರಿಂದ ನಾವು ಕೆಂಗಣ್ಣಿಗೆ ಅಥವಾ ಮಾತ್ಸರ್ಯಕ್ಕೆ ಒಳಗಾಗಲಿಕ್ಕೆ ಸಾಧ್ಯ ಇರುತ್ತೆ. ಇದು ಸಾಮೂಹಿಕ ಕರ್ಮದಲ್ಲಿ ಮಾಡಿತ್ತು ಅಂತಾದರೆ, ಎಲ್ಲರಿಗೂ ಈ ಅನುಕೂಲ ಸಿಕ್ಕಿತ್ತು ಅಂತಾದರೆ ಯಾರಿಂದೂ ನಮಗೆ ಸಮಸ್ಯೆ ಇಲ್ಲ. ನಮಗೆ ಸಿಕ್ಕಿದ್ದು ಅದನ್ನು ನಾವು ಕಟ್ಟಿಕೊಂಡಿತ್ತು ಅಂತಾದರೆ ಅದು ರಕ್ಷೆ ನಮ್ಮಲ್ಲೇ ಇರುತ್ತೆ. ಹಾಗಾಗಿ ಜೀವನ ಯಾವ ರೀತಿಯ ಒಂದು ಜೀವನವನ್ನು ದೇವರು ಕೊಟ್ಟಿದ್ದಾರೆ, ಎಲ್ಲರ ಅನುಕೂಲದಲ್ಲಿ, ಎಲ್ಲ ರೀತಿಯ ಅನುಕೂಲದಲ್ಲಿ ಎಲ್ಲರೊಟ್ಟಿಗೆ ಯೋಗ್ಯ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಹೇಳುವಂಥದ್ದು ಇದರ ಚಿಂತನೆ. ಹಾಗಾಗಿ ನಾವು ವೀಕ್ಷಕರಿಗೆ ಈ ಒಂದು ಸಂದರ್ಭದಲ್ಲಿ ಹೇಳುವಂತಹದ್ದು, ಈ ರೀತಿಯ ಚಿಂತನೆಯಿಂದ ನಾವು ಆ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡುವ, ಆ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗುವ ಅಂತ ಕೇಳಿಕೊಳ್ತಾ ಇದ್ದೇನೆ. ಅದರೊಟ್ಟಿಗೆ ಈ ಒಂದು ಚಿಂತನೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂತಹ NP ಗ್ರೂಪ್ ಇದರ ಮಾಲಕರಾದ ವಾಸುದೇವ ಭಟ್ರು ನಮಗೂ ಕೂಡ ತುಂಬ ಆತ್ಮೀಯರು. ಅದೇ ರೀತಿಯಾಗಿ ನಿಮಗೂ ವಂದನೆಯನ್ನು ಹೇಳುತ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ಆಸ್ತಿಕ ಬಂಧುಗಳಿಗೂ ಕೂಡ ನಮಿಸ್ತಾ ವಿರಮಿಸ್ತಾ ಇದ್ದೇವೆ. ವೀಕ್ಷಕರೇ, ಇಷ್ಟು ಹೊತ್ತು ಬಹಳ ಸುಂದರವಾಗಿ ವರಮಹಾಲಕ್ಷ್ಮಿ ಹಬ್ಬದ ವೈಶಿಷ್ಟ್ಯತೆ, ಆಚರಣೆ ಹಾಗೆ ಬಹಳಷ್ಟು ವಿಚಾರಗಳ ಚಿಂತನ ಮಂಥನ ಕಾರ್ಯಕ್ರಮ ನಡೆಯಿತು. NP ಸುದ್ದಿವಾಹಿನಿ ಇದು ಭರವಸೆಯ ಬೆಳಕು. ವೀಕ್ಷಕರಿಗೆ ಅವರ ಪರವಾಗಿ ನಮ್ಮ ಇಷ್ಟು ಹೊತ್ತು ವಿಶೇಷವಾಗಿ ನಮಗೆಲ್ಲ ಜ್ಞಾನದ ದೀಪವನ್ನು, ಹಣತೆಯನ್ನು ಬೆಳಗಿಸಿ ನಮ್ಮ ಜ್ಞಾನವನ್ನು ವೃದ್ಧಿ ಮಾಡಿರ್ತಕ್ಕಂತಹ ವೇದಮೂರ್ತಿಗಳು ಆಗಿರ್ತಕ್ಕಂತಹ ವೇದಾಂತ ವಿದ್ವಾಂಸರು ಶ್ರೀಯುತ ರಾಘವೇಂದ್ರ ತಂತ್ರಿಗಳು ಕುಕ್ಕಿಕಟ್ಟೆ ಇವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ NP ನ್ಯೂಸ್ ಚಾನಲ್ನ ವೀಕ್ಷಕರ ಪರವಾಗಿ ಅನಂತ ಧನ್ಯವಾದಗಳು. ನಮಸ್ತೆ. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.